ನಿಮ್ಮ ವಿಶೇಷ ಹಾಡ್ತೀರಾ? ಆಯ್ತು ಅಂಕಲ್. ಸ್ಟಾರ್ಟ್ ಆಗಿ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ನಿಖರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಈ ಸಮಯದಲ್ಲಿ ದೇವರ ವಾಕ್ಯ ಭಾಗದಿಂದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಯಾಕೋಬನು ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 15ರಿಂದ 18 ವಚನಗಳ ತನಕ. ಯಾಕೋಬನು ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 15ರಿಂದ 18 ವಚನಗಳ ತನಕ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸಬಹುದು, ಕರ್ತನು ಅವನನ್ನು ವಿಮೋಚಿಸುವನು. ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುತ್ತದೆ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಹಿರಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಪಾಲನೆಯಾಗಬೇಕು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆ ಬೆಳೆಯಿತು, ಭೂಮಿಯು ಬೆಳೆಯುತ್ತದೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಇಲ್ಲಿ ನಮ್ಮವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ಆಶೀರ್ವದಿಸುವುದಾಗಿ ಕೇಳಿಕೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪ್ರೀತಿ ಸಾಗರನು, ದಯಾಮಯನು, ಉನ್ನತೋನ್ನತದಲ್ಲಿ ವಾಸ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೇವೆ. ರಾಜ, ನಮ್ಮ ಬೇಡಿಕೆಗಳನ್ನು ಬೇಡಿ ನಿನ್ನ ಮುಂದೆ ಜ್ಞಾಪಕದಲ್ಲಿರಿಸ್ತೇವೆ. ಸ್ವಾಮಿ, ನಿನಗೆ ಸ್ತೋತ್ರಪ್ಪ. ನೀನು ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನೂ ಆಗಿದ್ಯಪ್ಪ. ನಿನಗೆ ಸ್ತೋತ್ರಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಲು ಈ ಸಮಯವನ್ನು ಕೊಟ್ಟಿದ್ದೀಯಲ್ಲಪ್ಪ. ಹೊಸ ದಿನವನ್ನು ಕೊಟ್ಟಿದ್ದೀ, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಭೆಯನ್ನು ಆಶೀರ್ವಸು. ಸಭೆಯ ಪಾಲಕರನ್ನು ಕರ್ತನೆ ನೀನು ಆಶೀರ್ವಸು. ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಕೂಡಿ ಬರುವಂತೆ ನೀನು ಈ ಸಹಾಯವನ್ನು, ಈ ಸಭೆಯನ್ನು ಕೊಟ್ಟಿದ್ದಕ್ಕಾಗಿ ಸಭೆಯ ಪಾಲಕರನ್ನು, ಸಭಿಕರನ್ನಾದ ನಮ್ಮೆಲ್ಲರನ್ನು ಸ್ವಾಮಿ, ಸೇರಿ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವಸು. ಕುಟುಂಬವನ್ನು, ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವಸಿ ನಡೆಸಪ್ಪ. ನಿನ್ನ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಕೈ ಹಿಡಿದು ನಡೆಸು ದೇವ. ನಿನಗೆ ಸ್ತೋತ್ರಪ್ಪ. ನೀನು ಸರ್ವಶಕ್ತನಾಗಿದ್ದೀಯಲ್ಲಪ್ಪ. ಅಪ್ಪ ತಂದೆಯೇ, ನಮ್ಮನ್ನು ಕಾಯ್ದು ಕಾಪಾಡಿ ಇಲ್ಲಿ ತನಕ ಕರ್ತನೆ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ ಬಂದಿದ್ಯಪ್ಪ. ನಿನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ಯಲ್ಲಪ್ಪ. ನಿನ್ನ ಪ್ರೀತಿ, ನಿನ್ನ ಮಮತೆ, ನಿನ್ನ ಕರುಣೆಗಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ದಿನಮಾನಗಳಲ್ಲಿಯೂ ನಮ್ಮ ಜೊತೆಗಾರ ನೀನಾಗಿದ್ದುಕೊಂಡು ನಡೆಸಪ್ಪ. ನೀನೇ ಆದಿಯು ಅಂತ್ಯೂ ಆಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಸುಮಾರಾದಂತಹ ಪ್ರಾರ್ಥನೆಗಾಗಿ ದೇವರಾದಂತ ಇಲ್ಲಿ ನಮ್ಮವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನಿಯವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಂಡು. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು.
ತಂದೆ ದೇವ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ತಂದೆ ದೇವಾ ನಿನ್ನಾನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನಾನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ ಸನ್ನಿಧಿ ಪರಿಮಳವೇ, ಶ್ರೀಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ ಸನ್ನಿಧಿ ಪರಿಮಳವೇ, ಶ್ರೀಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನಿನ್ನಾನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ತನ್ನ ಮಹಿಮೆಗಾಗಿ. ವಾಕ್ಯ ಭಾಗಕ್ಕೆ ನಾವು ಹೋಗುವಾಗ ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 15ರಿಂದ 16 ವಚನಗಳ ತನಕ ನಾವು ನೋಡುವಾಗ, ದೇವರು ಯಾಕೋಬನ ಮುಖಾಂತರವಾಗಿ ದೇವರ ಮಕ್ಕಳಾದ ನಮಗೆ ಈ ಸಂಗತಿಯನ್ನ ತಿಳಿಸುವಂತನಾಗಿದ್ದಾನೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನ ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು. ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹುಬಲವಾಗಿದೆ. ಯಾಕೋಬನು ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತಹ ಜನರಿಗೆ, ದೇವರ ಮಕ್ಕಳಿಗೆ ಪ್ರಾರ್ಥನೆಯ ಕುರಿತಾಗಿ ಈ ಸಂದೇಶವನ್ನ ತಿಳಿಸುವಂತವನಾಗಿದ್ದಾನೆ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವಾಗಿದೆ ಎಂಬುದಾಗಿ. ಈ ಲೋಕದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂತ ಒಂದು ಕೃಪೆ, ದೇವರನ್ನ ಪ್ರೀತಿಸುವಂತ, ನೀತಿಯನ್ನ ಅನುಸರಿಸಿ ನಡೆಯುವಂತ ದೇವರ ಮಕ್ಕಳಿಗೆ ದೇವರು ಕೊಟ್ಟಿದ್ದಾನೆ. ಪ್ರಾರ್ಥನೆಯು ಪರಲೋಕ ರಾಜ್ಯದ ನಿಧಿಯನ್ನ ತೆರೆಯುವಂತ ಒಂದು ಬೀಗದ ಕೈ ಎಂಬುದಾಗಿ ಅನೇಕ ದೇವರ ಸೇವಕರು ನಮಗೆ ತಿಳಿಸುವಂತವರಾಗಿದ್ದಾರೆ.
ಪರಲೋಕದಲ್ಲಿರುವಂತ ನಿತ್ಯವಾದಂತ ದೇವರ ಬೊಕ್ಕಸದಿಂದ ಮಾನವನ ಜೀವಿತಕ್ಕೆ ಬೇಕಾದಂತ ಆಶೀರ್ವಾದಗಳನ್ನ ತೆಗೆದುಕೊಳ್ಳಬೇಕಾದರೆ ಪ್ರಾರ್ಥನೆ ಎಂಬ ಕೀಲಿ ಕೈ ನಮ್ಮಲ್ಲಿ ಇರಬೇಕು ಎಂಬುದು. ಆದ್ರೆ ಆ ಪ್ರಾರ್ಥನೆಯು ನಂಬಿಕೆಯಿಂದ ಕೂಡಿದಂತ ಪ್ರಾರ್ಥನೆ ಆಗಿರ್ಬೇಕು ಮತ್ತು ಅತ್ಯಾಸಕ್ತಿಯಿಂದ ಕೂಡಿದಂತ ಪ್ರಾರ್ಥನೆ ಆಗಿರ್ಬೇಕು. ಮತ್ತು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯು ನೀತಿವಂತನಾಗಿರಬೇಕು. ನೀತಿವಂತನ ಪ್ರಾರ್ಥನೆಯು, ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವಾಗಿದೆ. ದೇವರ ಪರಾಕ್ರಮಗಳು ಈ ಭೂಮಿ ಮೇಲೆ ನಡೆಯಬೇಕಾದ್ರೆ ದೇವರು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ದೇವರು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಮಾನವರ ಕಣ್ಣುಗಳು ತೆರೆಯಲ್ಪಡುತ್ತದೆ. ಮಹಾದೇವರ ಅಪಾರವಾದ ಶಕ್ತಿಯನ್ನ ಮನುಷ್ಯನು ಅರ್ಥ ಮಾಡಿಕೊಳ್ಳೋದಕ್ಕೆ, ಗ್ರಹಿಸಿಕೊಳ್ಳೋದಕ್ಕೆ ಅವಕಾಶಗಳು ದೊರೆಯುತ್ತದೆ. ದೇವರು ಈ ಕಾರ್ಯವನ್ನ ಮಾಡುವುದಕ್ಕೋಸ್ಕರ ಈ ಲೋಕದಲ್ಲಿ ಅಲ್ಲಲ್ಲಿ ತನ್ನ ಮಕ್ಕಳನ್ನ ಇಟ್ಟಿದ್ದಾರೆ. ಅನ್ಯಾಯ, ಅಕ್ರಮ, ಎಲ್ಲಾ ರೀತಿಯಾದಂತ ಪಾಪದಿಂದ ತುಂಬಿರುವಂತ ಈ ಜಗತ್ತಿನಲ್ಲಿ ದೇವರ ಮಕ್ಕಳು ದೇವರ ಘನತೆಗಾಗಿ, ದೇವರ ನೀತಿಯನ್ನು ಎತ್ತಿ ಹಿಡಿಯಲು, ದೇವರ ರಾಜ್ಯಕ್ಕಾಗಿ ದೇವರ ನೀತಿಯನ್ನ ಪ್ರಕಟಪಡಿಸಲು, ದೇವರ ಘನತೆಗಾಗಿ ಉಪಯೋಗಿಸಲ್ಪಡಲು ಈ ಭೂಮಿ ಮೇಲೆ ಜೀವಿಸುವ ಹಾಗೆ, ಎಲ್ಲಾ ಕಡೆ ವಾಸಿಸುವ ಹಾಗೆ ದೇವರು ಕಾರ್ಯ ಮಾಡುವಂತನಾಗಿದ್ದಾರೆ. ಅಲ್ಲಲ್ಲಿ ದೇವರ ಮಕ್ಕಳು ಈ ಭೂಮಿ ಮೇಲಿರುವಂತ ಎಲ್ಲಾ ಜನರಿಗೆ ಸಾಕ್ಷಿಗಳಾಗಿ ಬದುಕಬೇಕಾಗ್ತದೆ. ಸಾಕ್ಷಿಗಳಾಗಿ ಜೀವಿಸುವಾಗ ಅವರ ಪ್ರಾರ್ಥನೆಯ ಮುಖಾಂತರವಾಗಿ ದೇವರು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುವಂತನಾಗಿದ್ದಾರೆ. ಇದು ಆದಿಯಿಂದ ಹಿಡಿದು ಅಂತ್ಯದವರೆಗೂ ದೇವರ ಸಂಕಲ್ಪದ ಯೋಜನೆಯಲ್ಲಿ ಒಂದು ದೊಡ್ಡ ಪಾಲಾಗಿದೆ. ಅದನ್ನ ತನ್ನ ಮಕ್ಕಳಿಗೆ ದೇವರು ಅನುಗ್ರಹ ಮಾಡಿದ. ಅದಕ್ಕಾಗಿಯೇ ನಮಗೆ ಪ್ರಾರ್ಥನೆಯನ್ನ ಕಲಿಸ್ಕೊಟ್ಟಿದ್ದಾನೆ. ಮತ್ತು ಅದಕ್ಕಾಗಿಯೇ ದೇವರನ್ನ ನಂಬಿರುವಂತಹ ದೇವರ ಮಕ್ಕಳು ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತು ನಾವು ಮಾಡುವಂತ ಪ್ರಾರ್ಥನೆಯು ದೇವರ ಸನ್ನಿಧಾನಕ್ಕೆ ಮುಟ್ಟಿದಾಗ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆಯಬೇಕಾಗಿದೆ ಮತ್ತು ನಡೆಯುತ್ತದೆ. ಆದರೆ ದೇವರ ಪರಾಕ್ರಮವು ಈ ಭೂಮಿ ಮೇಲೆ ಅದ್ಭುತ ಕಾರ್ಯಗಳಾಗಿ, ಮಹತ್ ಕಾರ್ಯಗಳಾಗಿ ನಡೆದು ಈ ಲೋಕದ ಜನರ ಕಣ್ಣುಗಳು ತೆರೆದು ಸೃಷ್ಟಿಕರ್ತನಾದಂತ ದೇವರ ಮಹಾ ಪರಾಕ್ರಮದೆಡೆಗೆ ಜನರನ್ನ ನಡೆಸಬೇಕಾದ್ರೆ ದೇವರು ಪ್ರಾರ್ಥಿಸಲು ಅವಕಾಶ ಮಾಡಿಕೊಟ್ಟಿರುವಂತಹ ದೇವರ ಮಕ್ಕಳಾದಂತ ನಮ್ಮ ಪ್ರಾರ್ಥನೆಯು, ನಮ್ಮ ವಿಜ್ಞಾಪನೆಯು ಬಹು ಬಲವುಳ್ಳ ಪ್ರಾರ್ಥನೆ ಆಗಿರ್ಬೇಕಾಗಿದೆ ಮತ್ತು ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಆಗಿರ್ಬೇಕಾಗಿದೆ. ಮತ್ತು ನಮ್ಮ ಜೀವಿತ ನೀತಿಯ ಜೀವಿತದಿಂದ ತುಂಬಿರಬೇಕು. ನಾವು ನೋಡ್ತೇವೆ ದೇವರು ಈ ಭೂಮಿ ಮೇಲೆ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ನೀತಿವಂತರ ಕೈಯಿಂದ ಅವರ ಪ್ರಾರ್ಥನೆ ಮುಖಾಂತರವಾಗಿ ಈ ಭೂಮಿ ಮೇಲೆ ಮಾಡಿರುವುದನ್ನ ನಾವು ಗಮನಿಸ್ತೇವೆ. ಸತ್ಯವೇದಕ್ಕೆ ನಾವು ಹೋಗುವಾಗ 1 ಅರಸು 18ನೇ ಅಧ್ಯಾಯ 41ರಿಂದ 46ನೇ ವಚನ ತನಕ ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಈ ಸತ್ಯ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವಂತಾಗಿದೆ. ಪ್ರವಾದನೆಗಳಲ್ಲಿ 1 ಅರಸು 18ನೇ ಅಧ್ಯಾಯ 41ರಿಂದ 46 ವಚನ ತನಕ. ಅನಂತರ ಅವನು ಅಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅನ್ನನು.
ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೆಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಅವನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7ನೆಯ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲಿಯನು ಅವನಿಗೆ, ನೀನು ಹೋಗಿ ಅಹಾಬನಿಗೆ, ಬೇಗನೆ ರಥವನ್ನು ಹೊಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನು ಇಳಿದು ಹೋಗು ಎಂದು ಹೇಳಿದನು. ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಅಹಾಬನು ರಥದಲ್ಲಿ ಕೂತುಕೊಂಡು ಇಜ್ರೇಲಿಗೆ ಹೋದನು. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದುದರಿಂದ ಅವನು ನಡುಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಜ್ರೇಲನ್ನು ಸೇರಿದನು. ಎಲಿಯನು ದೇವರ ಸೇವಕನಾಗಿದ್ದನು. ಎಲಿಯನು ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದನು. ಎಲಿಯನು ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಗೂ ಅದ್ಭುತ ಕಾರ್ಯಗಳು ನಡೆದು ಹೋಗ್ತಾ ಇತ್ತು. 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇದೇ ಎಲಿಯನು ಮಳೆ ಬಾರಬಾರದೆಂದು ಪ್ರಾರ್ಥಿಸಿದನು. ಅದಕ್ಕಾಗಿ ಅಲ್ಲಿ ಮಳೆ ಬರಲಿಲ್ಲ. 3 ವರ್ಷ 6 ತಿಂಗಳು. 17ನೇ ಅಧ್ಯಾಯ 1 ಅರಸು 17ನೇ ಅಧ್ಯಾಯ 1 ಗಿಲ್ಯಾದಿನ ಪ್ರವಾಸಿಗಳಲ್ಲಿ ಹಿಸ್ಕಿಯನಾದ ಎಲಿಯ ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯೆಹೋವನ ಆಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳ ಕಾಲ ವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅನ್ನನು. ದೇವರು ಎಲಿಯನ ಮುಖಾಂತರವಾಗಿ ಪ್ರವಾದನೆಗಳನ್ನ ನುಡಿಸುವಾಗ ಮಹತ್ ಕಾರ್ಯಗಳು ನಡೆದು ಹೋಗಿವೆ. ಆದ್ರೆ ಈ ಪ್ರವಾದನೆಗಳು ಎಲಿಯನ ಮುಖಾಂತರವಾಗಿ ಈ ಲೋಕಕ್ಕೆ ತಿಳಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಎಲಿಯನ ಬಗ್ಗೆ ಯಾಕೋಬನು ಬರೀತಾನೆ, ಅವನು ನೀತಿವಂತನಾಗಿ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದನು. ಅವನು ಪ್ರಾರ್ಥನೆ ಮಾಡಿದ್ದರಿಂದ 3 ವರ್ಷ 6 ತಿಂಗಳು ಮಳೆ ಬೀರಲಿಲ್ಲ ಎಂಬುದಾಗಿ ಯಾಕೋಬನು ತಿಳಿಸ್ತಾನೆ. ಮತ್ತು ಅವನು ಪ್ರಾರ್ಥನೆ ಮಾಡುವಾಗ 7 ಸಾರಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ಆ ಕರ್ಮೆಲ್ ಬೆಟ್ಟದಲ್ಲಿ ಬಹಳ ದೇವರು ಯೆಹೋವನೋ ದೇವರು ಎಂಬುದಾಗಿ ಸಾಬೀತು ಮಾಡುವಾಗ ಬಹಳ ಪ್ರವಾದಿಗಳ ಮುಖಾಂತರವಾಗಿ ಆ ಕಾರ್ಯವು ಮಹತ್ ಕಾರ್ಯಗಳು ನಡೆದ ಮೇಲೆ ಅಹಾಬನಿಗೆ ದೇವರ ಪ್ರವಾದನೆಯು ಮುಗಿಯುವಂತ ಸಮಯ ಬಂದಿದೆ, ಈಗ ಮಳೆ ಬರಬೇಕಾಗಿದೆ. ಆ ಸಮಯದಲ್ಲಿ ಎಲಿಯನು ಹೇಳ್ತಾನೆ, ನೀನು ಹೋಗು, ಮಳೆ ಬರುವಂತ ಸಮಯ. ಆದ್ರೆ ಆಕಾಶವನ್ನ ತನ್ನ ಸೇವಕನಿಗೆ ಕಳಿಸ್ಕೊಡ್ತಾನೆ, ಹೋಗಿ ನೋಡು ಮೋಡ ಏನಾದ್ರೂ ಇದೆಯಾ. ಅವನು ಹೋಗಿ ನೋಡ್ತಾರೆ, ಆಕಾಶ ನಿಚ್ಚಳವಾಗಿದೆ, ಮೋಡ ಬರುವಂತ ಯಾವುದೇ ರೀತಿಯಾದಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಒಂದು ಹೇಳ್ತಾನೆ, ಏನಿಲ್ಲ ಸ್ವಾಮಿ, ಆಕಾಶ ನಿಚ್ಚಳವಾಗಿದೆ. ಸರಿ, ಹೋಗಿ ಎಲಿಯನು ಪ್ರಾರ್ಥನೆ ಮಾಡ್ತಾನೆ. 6 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಹೋಗಿ ನೋಡಿದಾಗ ಏನೂ ಇರೋದಿಲ್ಲ. 6 ಸಾರಿ ಕಳಿಸ್ತಾನೆ. ಕೊನೆಯದಾಗಿ 7ನೇ ಸಾರಿ ಕಳಿಸ್ತಾನೆ. ಒಂದು ಸಣ್ಣ ಹಿಡಿಗೈಯಷ್ಟು ಮೋಡವು ಆಕಾಶದಲ್ಲಿ ಕಂಡು ಬರುತ್ತೆ. ಗೇಹಿಸಿ ಬಂದು ಎಲಿಯನಿಗೆ ಹೇಳ್ತಾನೆ, ಸ್ವಾಮಿ, ಒಂದು ಸಣ್ಣ ಮುಟ್ಟಿಯಷ್ಟು ಮೋಡ ಆಕಾಶದಲ್ಲಿ ಕಾಣುತ್ತೆ, ಅಷ್ಟು ಸಾಕು. ಆಬನಿಗೆ ಹೇಳ್ತಾನೆ, ನೀನು ಓಡ್ ಹೋಗು, ದೊಡ್ಡ ಮಳೆ ಬರ್ತದೆ. 7 ಸಾರಿ ಪ್ರಾರ್ಥನೆ ಮಾಡ್ಬೇಕು. ಆದ್ರೆ 7 ಸಾರಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಪ್ರತಿ ಸಾರಿ ನಂಬಿಕೆಯಿಂದಲೇ ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಯಾವ ಪ್ರಾರ್ಥನೆಗೆ ಉತ್ತರ ಸಿಗುವಂತ ಯಾವುದೇ ನಿರೀಕ್ಷೆಗಳು ಕಾಣೋದಿಲ್ಲ. ಇಷ್ಟಾದರೂ ಎಲಿಯನು ಬಲವಾಗಿ ಪ್ರಾರ್ಥನೆ ಮಾಡ್ತಾನೆ.
ಅತ್ಯಾಸಕ್ತಿಯುಳ್ಳವನಾಗಿ ಪ್ರಾರ್ಥನೆ ಮಾಡ್ತಾನೆ. ಆತನು ದೇವರ ಮೇಲೆ, ದೇವರು ಮಾಡಿದ ವಾಗ್ದಾನಗಳ ಮೇಲೆ, ತನಗೆ ತಿಳಿಸಿದಂತ ಮಾತಿನ ಆಧಾರದ ಮೇಲೆ ದೇವರ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಆ ಕೆಲಸವು ನೆರವೇರುವ ತನಕ ಆತನು ಕಾರ್ಯ ಮಾಡುತ್ತಾನೆ. ದೇವರ ಪ್ರವಾದಿಗಳು ಹೇಳಿದ ಮಾತುಗಳು ಯಾವಾಗಲೂ ನೆರವೇರುವಂತ ನಾವು ನೋಡ್ತೇವೆ. 2 ಅರಸು 5ನೇ ಅಧ್ಯಾಯ 5ನೇ ಅಧ್ಯಾಯ 10ರಿಂದ 14 ವಚನಗಳ ತನಕ ಅಲ್ಲಿ ಎಲೀಷನು ಮಾಡಿದಂತ ಮಹತ್ ಕಾರ್ಯಗಳನ್ನ ನಾವು ನೋಡುವಂತರಾಗಿದ್ದೇವೆ. ಎಲೀಷನು ಮಾಡಿದಂತ ಮಹತ್ ಕಾರ್ಯ 2 ಅರಸುಗಳು 5ನೇ ಅಧ್ಯಾಯ 10ರಿಂದ 14 ವಚನ ತನಕ. ಎಲೀಷನು ಅವನಿಗೆ ಹೋಗಿ ಯೋರ್ತನ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದರು. ನಾಬಾಲನು ಇದನ್ನು ಕೇಳಿ ಕೋಪಗೊಂಡು, ಇದೇನು, ಇವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸ ಮಾಡುವನೆಂದು ನೆನೆಸಿದನು. ದಮಸ್ಕದ ಅವನ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲಾ ಹಳ್ಳಗಳಿಗಿಂತ ಉತ್ತಮವಾಗಿವೆ ಅಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ವಾಸ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದರು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೋರ್ದನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಎಲೀಷನಿಗೆ ತನ್ನ ದೇವರ ಮಾತಿನ ಮೇಲೆ ನಂಬಿಕೆ. ಎಲೀಷನು ಆ ನಂಬಿಕೆಯನ್ನ ವ್ಯಕ್ತಪಡಿಸುವಂತನಾಗಿದ್ದ. ಅದಕ್ಕೆ ಕಾರಣ ದಿನಾಲು ತಾನು ಮಾಡುತ್ತಿರುವಂತ ಪ್ರಾರ್ಥನೆಗೆ ಆತನು ಸದುತ್ತರವನ್ನ ನಿಶ್ಚಯವಾಗಿ ಪಡೆದುಕೊಂಡವನಾಗಿದ್ದ. ತಾನು ತಾನಾಡುವಂತ ಪ್ರತಿಯೊಂದು ಮಾತು ಈ ಭೂಮಿ ಮೇಲೆ ಕರ್ತನು ನಡೆಸುವವನಾಗಿದ್ದಾನೆ ಮತ್ತು ಅದು ಮಹತ್ ಕಾರ್ಯಗಳಾಗಿರುವಂತವುಗಳಾಗಿವೆ ಎಂಬುವಂತ ಅರಿವು ಎಲೀಷನಿಗೆ. ನಾಮಾನನಿಗೆ ಮಾತುಗಳನ್ನ ಹೇಳ್ತಾನೆ, ನೀನು ಹೋಗು, ಯೋರ್ದನ ಹೊಳೆಯಲ್ಲಿ 7 ಸಾರಿ ಮುಳುಗು. ಆದ್ರೆ ಆತನು 7 ಸಾರಿ ಮುಳುಗಬೇಕಾಗಿ 6 ಸಾರಿ ಮುಳುಗಿದಾಗಲೂ ಆತನ ದೇಹ ಶುದ್ಧವಾಗಲಿಲ್ಲ, ಆತನ ಕುಷ್ಠವಾಸಿ ಆಗಿದೆ. 7ನೇ ಸಾರಿ ಮುಳುಗಿ ಎದ್ದ ಮೇಲೆ ಆತನ ದೇಹವು ಕೂಸಿನಂತೆ ಶುದ್ಧವಾಗಿದೆ. ಆತನ ಕುಷ್ಠವು ವಾಸಿಯಾಗಿತ್ತು. ಆತನ ಕಾಯಿಲೆ ಸಂಪೂರ್ಣವಾಗಿ ಮಾಯವಾಗಿದೆ. ಯಾಕೋಬನು ಬರೀತಾನೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವಾಗಿದೆ. ಅನೇಕ ಸಾರಿ ನಾವು ಮಾಡುವಂತಹ ಪ್ರಾರ್ಥನೆಗಳಿಗೆ ಉತ್ತರ ತಕ್ಷಣವೇ ಸಿಗುವುದಿಲ್ಲ. ಅನೇಕ ಕಾಲಗಳವರೆಗೆ ಆ ವಿಷಯಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ. ದೇವರು ತನ್ನ ಕಾರ್ಯಗಳನ್ನ ಮಾಡುವುದಕ್ಕೆ ತನ್ನದೇ ಆದಂತ ಸಮಯವನ್ನ ತೆಗೆದುಕೊಂಡು ತನ್ನ ಕಾರ್ಯವನ್ನ ಮಾಡುವಂತನಾಗಿದ್ದ. ಆದರೆ ನಮಗೆ ದೇವರು ತಿಳಿಸಿರುವಂತದ್ದು, ಕೊಟ್ಟಿರುವಂತ ಅಪ್ಪಣೆ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು. ಈ ಒಂದು ಮಾತಿನ ಆಧಾರದ ಮೇಲೆಯೇ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಪ್ರಾರ್ಥಿಸುವಾಗ ಈ ಭೂಮಿ ಮೇಲೆ ದೇವರು ಮಹತ್ ಕಾರ್ಯಗಳನ್ನ ಮಾಡ್ತಲೇ ಬಂದ. ದೇವರ ಮಕ್ಕಳಾದಂತ ನಾವು ಎಲೀಸನ ಹಾಗೆ ಈ ಭೂಮಿ ಮೇಲೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಶ್ಚಯವಾಗಿ ತಾನಿರುವಂತ ಪರಲೋಕದಿಂದ ಈ ಭೂಮಿ ಮೇಲೆ ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬ ದೇವರ ಮಗನ, ದೇವರ ಮಗಳ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತವನಾಗಿದ್ದ.
ಅವರ ಪ್ರಾರ್ಥನೆಯು ಬಹು ಬಲವಾಗಿದ್ದರೆ, ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಆಗಿದ್ದರೆ, ಅದು ಎಷ್ಟೇ ತಡವಾದರೂ ಅವರ ಪ್ರಾರ್ಥನೆಗೆ ಉತ್ತರವನ್ನ ದೇವರು ಕೊಡುವಂತನಾಗಿದ್ದಾನೆ ಮತ್ತು ತನ್ನ ಪರಾಕ್ರಮವನ್ನ ನಡೆಸುವಂತನಾಗಿದ್ದಾನೆ, ಅದ್ಭುತ ಕಾರ್ಯಗಳನ್ನ ಮಾಡುವಂತನಾಗಿದ್ದಾನೆ. ಆದಿಯಿಂದ ಅಂತ್ಯದವರೆಗೂ ದೇವರು ತನ್ನ ಮಹಿಮೆಗಾಗಿ ಈ ಭೂಮಿ ಮೇಲೆ ತನ್ನ ಪರಾಕ್ರಮವನ್ನ ನಡೆಸುವಂತವನಾಗಿದ್ದಾನೆ. ಆತನ ಪರಾಕ್ರಮವು ಈ ಭೂಮಿ ಮೇಲೆ ನಿರಂತರವಾಗಿ ನಡೆಯಬೇಕಾದ್ರೆ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯನ್ನ ಮಾಡುವಂತ ನೀತಿವಂತರು ದೇವರಿಗೆ ಬೇಕಾಗಿದೆ. ಎಲೀಷನು ದೇವರಲ್ಲಿ ನೀತಿವಂತ ಜೀವಿತವನ್ನ ಅವರು ಜೀವಿಸುತ್ತಾ ಅತ್ಯಾಸಕ್ತಿಯುಳ್ಳವರಾಗಿ ಬಹಳ ಬಲವಾಗಿ ಪ್ರಾರ್ಥಿಸುವಂತ ಸ್ವಭಾವವುಳ್ಳವರಾಗಿದ್ದರು. ಪ್ರವಾದಿಗಳಲ್ಲಿ ನಾವು ನೋಡುವಾಗ ಅವರಿಗಿದ್ದಂತ ಒಂದು ದೊಡ್ಡ ಬಲ ಪ್ರಾರ್ಥನೆಯಾಗಿದೆ. ಅವರು ಹಗಲು ರಾತ್ರಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿಯೇ ಕಾಲವನ್ನ ಕಳೆಯುತ್ತಿದ್ದರು. ಅನೇಕ ಸಾರಿ ಈ ಭೂಮಿ ಮೇಲೆ ಎಷ್ಟೋ ಜನರನ್ನ ಈ ರೀತಿಯಾಗಿ ಪ್ರಾರ್ಥಿಸುವಂತ ಪ್ರಾರ್ಥನಾ ಜೀವಿತವನ್ನ ಅನುಭವಿಸುತ್ತಿರುವುದನ್ನ ನಾವು ನೋಡಿದ್ದೇವೆ. ನಾನು ಬೆಳಗಾಂ ಜಿಲ್ಲೆಯಲ್ಲಿ ಸೇವಕನಾಗಿ ಹೊಸದಾಗಿ ನಾನು ಪ್ರಾಯದಲ್ಲಿ ಪ್ರಾರಂಭ ಮಾಡಿದಾಗ ಕೊಡಗಿನವರು ಜಾನ್ ರಾಬರ್ಟ್ ಎಂಬುದಾಗಿ ಅವರು ಒಬ್ಬ ಸೈನಿಕರು, ಅವರು ಸೇನೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ರಿಟೈರ್ಡ್ ಆಗಿ ಬಂದು ಸೇವೆಗೆ ಸೇರಿಕೊಂಡು ಒಂದು ಸಣ್ಣ ಹಳ್ಳಿಯಲ್ಲಿ ಅವರು ಸೇವಕರಾಗಿ ಸೇವೆ ಮಾಡ್ತಾರೆ. ಅವರ ಬಳಿಗೆ ನನ್ನನ್ನ ಕಳಿಸ್ಕೊಟ್ರು. ನಾನು ಅವ್ರ ಜೊತೆಲಿ ಸ್ವಲ್ಪ ಕಾಲ ಆ ಸೇವೆಯ ಅನುಭವವನ್ನು ಅನುಭವಿಸುವಂತ ಅವಕಾಶ, ಸೌಭಾಗ್ಯ ನನಗೆ. ಅವರು ಹೆಚ್ಚು ಅವರ ಜೀವಿತದಲ್ಲಿ ನಾನು ಕಂಡದ್ದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ರಾತ್ರಿ ಎಲ್ಲ ನಾನು ಎಷ್ಟೋ ಸಾರಿ ಎದ್ದು ನೋಡುವಾಗ ಅವರು ಪ್ರಾರ್ಥನೆಯಲ್ಲಿ ಇರ್ತಿದ್ರು. ನಾನು ಅದನ್ನ ಯೌವನಸ್ಥನಾಗಿ ಗಮನಿಸ್ತಿದ್ದೆ. ಆದ್ರೆ ಆ ಸುತ್ತಮುತ್ತ ಇರ್ತಕ್ಕಂಥ ವಿಗ್ರಹಾರಾಧಕರ ಮಧ್ಯದಲ್ಲಿ ಅನೇಕ ಹಳ್ಳಿಗಳಿಗೆ ಹೋಗಿ ಅವ್ರಿಗೆ ಸುವಾರ್ತೆ ಸಹ ನಾನು ಅವ್ರನ್ನ ಕೇಳ್ತಿದ್ದೆ, ಅಯ್ಯ ರಾತ್ರಿ ಎಲ್ಲ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತೀರಿ, ಯಾಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾರ್ಥನೆ ಮಾಡಿದ್ರೆ ಸಾಕಾಗ್ತದೆ? ಅವಾಗ ಅವ್ರು ಹೇಳ್ತಿದ್ರು, ಮಗ, ದೇವ್ರ ಸೇವಕರು ನಾವು ಮಾಡೋ ಪ್ರಾರ್ಥನೆಯನ್ನ ದೇವ್ರು ಕೇಳ್ಬೇಕಾಗ್ತದೆ. ನಮ್ಮ ಪ್ರಾರ್ಥನೆ ಬಹಳ ಬಲವಾಗಿರ್ಬೇಕಾಗ್ತದೆ. ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಕೆಲವು ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ತಡ ಆಗ್ಬಿಡ್ತದೆ. ಆಗ ಜನರು ನಿರಾಸೆ ಆಗ್ಬಿಡ್ತಾರೆ. ದೇವ್ರ ಕೆಲಸ ತಡ ಆಗ್ಬಿಟ್ರೆ ಜನರು ನಮ್ಮನ್ನು ನಂಬೋದಿಲ್ಲ, ದೇವ್ರನ್ನ ನಂಬೋದಿಲ್ಲ, ದೇವ್ರ ಸೇವೆ ತಡ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ಬೇಕು. ತಡವಾಗದಂತೆ, ತಡವಾದರೂ ನಾವು ನಂಬಿಕೆಯಿಂದ ದೇವರ ಬಳಿಯಲ್ಲಿ ಬೇಡ್ಕೊಳ್ಳಬೇಕು. ಹೊಸದಾಗಿ ಸೇವೆ ಪ್ರಾರಂಭ ಮಾಡಿದಾಗ ನನಗೆ ಸಿಕ್ಕಂತ ಒಂದು ದೊಡ್ಡ ಆಸ್ತಿ ಅವರ ಈ ಪ್ರಾರ್ಥನೆಯ ಅನುಭವ. ಅದರಿಂದಲೇ ನಾನು ಹೆಚ್ಚು ಪ್ರಾರ್ಥನೆ ಮಾಡುವುದನ್ನ ಕಲಿತೆ. ನನ್ನ ಜೀವಿತದಲ್ಲಿ ಹೆಚ್ಚು ಸಮಯವನ್ನ ಪ್ರಾರ್ಥನೆ ಮಾಡೋದಕ್ಕೆ ನಾನು ಪಡ್ಕೊಂಡೆ ಅವರಿದ್ದ. ಮತ್ತು ಆ ಪ್ರಾರ್ಥನೆಯ ಪ್ರತಿಫಲವಾಗಿ ಈ ಭೂಮಿ ಮೇಲೆ ಎಷ್ಟೋ ಸೇವೆಯಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡ್ತಾರೆ ಬಂದು. ಅನೇಕ ಸಾರಿ ನಮಗೆ ಗೊತ್ತಿಲ್ಲದೆ ದೇವರು ಮಹತ್ ಕಾರ್ಯಗಳನ್ನ ಮಾಡುವ. ಒಂದು ಸಾರಿ ನಾನು ರಾಯಚೂರಲ್ಲಿ ಸೇವೆ ಮಾಡುವಾಗ ಒಬ್ಬ ಸಹೋದರಿ ಓಡಿ ಬಂದು, ಬೋಧಕರೇ ಬನ್ನಿ, ನಮ್ಮ ಅಕ್ಕ ಬಿದ್ದು ಒದಾಡ್ತಾ ಇದ್ದಾಳೆ, ಅವಳಿಗೆ ಸೈತಾನನ ಕಾಟ ಬಂದಿದೆ, ನಾವೇನು ಮಾಡಕ್ಕಾಗ್ತದೆ. ಆ ಹುಡುಗಿ ಜೊತೆ ನಾನು ಓಡಿ ಹೋಗಿ ಅಲ್ಲಿ ಹೋಗೋ ತನಕ ಅದು ನಿಶಬ್ದವಾಗಿತ್ತು, ಆದ್ರೆ ಮೌನವಾಗಿತ್ತು. ನಾನು ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ
ಆ ಮಗಳು ಎದ್ದು ಕೂತ್ಕೊಂಡು ಸ್ವಸ್ಥಳ ಬಿಡುಗಡೆ ಆರೋಗ್ಯವನ್ನು ಹೊಂದಿ. ನಮ್ಗೆ ಗೊತ್ತಿಲ್ಲದೆ, ನಮ್ಗೆ ಅರಿವಿಲ್ಲದೆ ದೇವರು ಮಹತ್ಕಾರ್ಯಗಳನ್ನ ಮಾಡ್ತಾನೆ, ಅದ್ಭುತ ಕಾರ್ಯಗಳನ್ನ ಮಾಡ್ತಾನೆ. ಜನರಿಗೆ ನಿಜವಾದಂತ ದೇವರ ಪರಾಕ್ರಮ, ಶಕ್ತಿ, ಬಲ ಏನೆಂಬುದು ಅರ್ಥ ಆಗುವ ಹಾಗೆ ದೇವರು ಉಪಯೋಗಿಸ್ತಾನೆ. ನಾಮಾನನಿಗಾದಂತ ಪರಿಸ್ಥಿತಿ ಮಾಡಿ, ನಾಮಾನನು ದೇವರನ್ನ ನಂಬಬೇಕಾಗಿತ್ತು. ಅವನ ಜೀವಿತದಲ್ಲಿ ಪರಾಕ್ರಮವಾಗಬೇಕಾಗಿತ್ತು, ಅದ್ಭುತ ನಡೀಬೇಕಾಗಿತ್ತು. ಇಸ್ರಾಯೇಲರ ದೇವರು ಪರಾಕ್ರಮಶಾಲಿಯಾದಂತ ದೇವರು. ತಾನು ನಂಬಿರುವಂತ ದೇವರುಗಳಿಗಿಂತ ಉನ್ನತೋನ್ನತನು ಆತನೇ ನಿಜವಾದಂತ ದೇವರು. ಆತನಲ್ಲಿ ಮಾತ್ರ ಎಲ್ಲವೂ ಸಾಧ್ಯ, ಎಲ್ಲದಕ್ಕೂ ಬಿಡುಗಡೆ ಇದೆ ಅಂತಕ್ಕಂಥ ಅರಿವು ಆತನಿಗೆ ಬರಬೇಕಾಗಿತ್ತು. ಎಲೀಷನ ಬಳಿಗೆ ಆತನು ಬರಲೇಬೇಕಾಗಿತ್ತು. ಎಲೀಷನು ಆತನಿಗೋಸ್ಕರ ಪ್ರಾರ್ಥನೆ ಮಾಡಲೇಬೇಕಾಗಿತ್ತು. ಈತನು ಹೋಗಿ ಅಲ್ಲಿ 7 ಸಾರಿ ಮುಳುಗುವ ತನಕ ಎಲೀಷನು ಅಲ್ಲಿ ತನ್ನ ಪ್ರಾರ್ಥನೆಯಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಪ್ರಾರ್ಥನಾ ವೀರರಾಗಬೇಕಾಗಿ, ಎಲಿಯನ ಹಾಗೆ ಎಲೀಷನ ಹಾಗೆ ಬಹು ಬಲವಾದಂತ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿದೆ. ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿದೆ. ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ದೇವರು ಸದುತ್ತರವನ್ನು ಕೊಡಬೇಕಾದ್ರೆ ಒಂದನ್ನ ಮರೆಯಬಾರದು, ನಾವು ನೀತಿವಂತರಾಗಿ ದೇವರ ಪರಿಶುದ್ಧವಾದ ನೀತಿಗೆ ಬದ್ಧರಾಗಿ ಜೀವಿಸಬೇಕು. ನಾವಿರುವಂತ ಸ್ಥಳದಲ್ಲಿ ದೇವರ ನೀತಿಯನ್ನ ಪ್ರಕಟಪಡಿಸಬೇಕಾಗಿದೆ, ಪ್ರಚುರಪಡಿಸಬೇಕಾಗಿದೆ. ದೇವರು ನೀತಿವಂತನು ಎಂಬುದನ್ನ ಸಾರಿ ಸಾರಿ ಹೇಳಬೇಕಾಗಿದೆ. ಅದು ನನ್ನ ವೈಯಕ್ತಿಕವಾದ ಬದುಕು, ನನ್ನ ಜೀವಿತ. ದೇವರ ನೀತಿ, ದೇವರ ಆಜ್ಞೆಗಳನ್ನ ಕೈಕೊಂಡು, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯನ್ನ ಮಾಡುವಂತ ದೇವರ ಮಕ್ಕಳು ನಾವಾಗಿದ್ದರೆ ನಮ್ಮ ಪ್ರಾರ್ಥನೆಯು ಈ ಭೂಮಿ ಮೇಲೆ ಮಹತ್ಕಾರ್ಯಗಳನ್ನ ಮಾಡ್ತದೆ, ಅದ್ಭುತ ಕಾರ್ಯಗಳನ್ನ ಮಾಡ್ತದೆ. ದೇವರ ನಾಮಕ್ಕೆ ಘನತೆಯನ್ನು, ಮಹಿಮೆಯನ್ನು ತರ್ತದೆ. ನಿತ್ಯನಾದಂತ ತಂದೆಯಾದ ದೇವರು ಒಬ್ಬನೇ ದೇವರು. ಆತನ ಮುಖಾಂತರವಾಗಿ ಮಾತ್ರ ಈ ಭೂಮಿ ಮೇಲೆ ಎಲ್ಲಾ ಸಮಸ್ಯೆಗಳಿಗೂ, ಎಲ್ಲಾ ಕಾಯಿಲೆಗಳಿಗೂ, ಎಲ್ಲಾ ಕಷ್ಟಗಳಿಗೂ, ಎಲ್ಲ ಸಂಕಟಗಳಿಗೂ ಪರಿಹಾರವಿದೆ, ಕೊನೆ ಇದೆ, ಅಂತ್ಯವಿದೆ. ಪ್ರತಿಯೊಬ್ಬ ಮಾನವನ ಎಲ್ಲಾ ಸಮಸ್ಯೆಯನ್ನು ತಂದೆಯಾದ ದೇವರು ಮಾತ್ರ ಸಂಪೂರ್ಣವಾಗಿ ತೆಗೆದುಹಾಕಿ ಮಾನವನ ಜೀವಿತದಲ್ಲಿ ಸಿಗಬೇಕಾದಂತ ನಿತ್ಯವಾದ ರಕ್ಷಣೆಯನ್ನು, ಸಮಾಧಾನವನ್ನು, ಸಂತೋಷವನ್ನು ಕೊಡಲು ಸಾಧ್ಯ. ಅದಕ್ಕಾಗಿ ದೇವರು ಎಂತ ಅದ್ಭುತ ಕಾರ್ಯವನ್ನಾದ್ರೂ ಮಾಡುತ್ತಾನೆ ಎಂಬುದನ್ನ ದೇವರ ಮಕ್ಕಳ ಪ್ರಾರ್ಥನೆ ಮುಖಾಂತರವಾಗಿ ದೇವರು ನಿರಂತರವಾಗಿ ನಡೆಸಲು ಶಕ್ತನಾಗಿದ್ದಾನೆ ಮತ್ತು ನಡೆಸುವಂತಾಗಿದ್ದಾನೆ. ಈ ಹೊತ್ತಿಗೂ ಸಹ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವಂತ. ಒಂದ್ ವೇಳೆ ನಾನು ಮತ್ತು ನೀವು ನೀತಿಯ ಜೀವಿತದಲ್ಲಿ ನಂಬಿಕೆಯಿಂದ ಅತ್ಯಾಸಕ್ತಿಯುಳ್ಳವರಾಗಿ ಬಲವಾಗಿ ಪ್ರಾರ್ಥಿಸುವುದಾದರೆ ದೇವರು ನಮ್ಮ ವಿಶ್ವಾಸಕ್ಕೆ ತಕ್ಕಂತೆ ತನ್ನ ಕಾರ್ಯವನ್ನ ಮಾಡ್ತಾನೆ, ತನ್ನ ನಾಮವನ್ನ ಮಹಿಮೆ ಪಡಿಸ್ತಾನೆ. ಈ ಭೂಮಿ ಮೇಲೆ ತನ್ನ ಮಕ್ಕಳಾದ ನಮ್ಮನ್ನ ಆಶೀರ್ವದಿಸುತ್ತಾನೆ ಮತ್ತು ಆತನ ಮಹಿಮೆಗಾಗಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಲ್ಪಡುವ ಹಾಗೆ ದೇವರು ಕಾರ್ಯ ಮಾಡ್ತಾನೆ. ಅನೇಕ ಸಾರಿ ದೊಡ್ಡ ದೊಡ್ಡ ಪ್ರವಾದಿಗಳು ಪ್ರಾರ್ಥನೆ ಮಾಡಿದಾಗಲೂ ಮಾಡಿದ ಕೂಡಲೇ ಆ ಕಾರ್ಯಗಳು ನಡೆಯಲಿ. ನಾವು ನೋಡ್ತೇವೆ ಇಲ್ಲಿ 2 ಅರಸು 4ನೇ ಅಧ್ಯಾಯದಲ್ಲಿ 29ರಿಂದ 37ನೇ ವರ್ಷ ತನಕ ಈ ಸಂಗತಿಯನ್ನು ನಾವು ನೋಡ್ತೇವೆ. 2 ಅರಸು 4ನೇ ಅಧ್ಯಾಯ ಓಕೆ 29ರಿಂದ ಕೆಲವೊಂದು ವಚನಗಳನ್ನು ನೋಡ್ತೇವೆ. ಆಗ ಎಲೀಷನು ಗೆಹಜಿಗೆ, ನೀನು ನಡುಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು. ಹೋಗುವಾಗ ದಾರಿಯಲ್ಲಿ ಯಾರನ್ನು ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳಿಸಿದನು. ಆದರೂ ಹುಡುಗನ ತಾಯಿ, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ
ಹೊರಟರು. ಅವರ ಮುಂದಾಗಿ ಹೋದ ಗೆಹಜಿಯು ಕೋಲನ್ನು ಹುಡುಗನ ಮುಖದ ಮೇಲಿಟ್ಟರೂ ಶಬ್ದವಿಲ್ಲ, ಜೀವದ ಲಕ್ಷಣವಿಲ್ಲ. ಆದುದರಿಂದ ಅವನು ಹಿಂತಿರುಗಿ ಹೋಗಿ ಎಲೀಸನನ್ನು ಎದುರುಕೊಂಡು ಅವನಿಗೆ ಹುಡುಗನು ಎಚ್ಚರವಾಗಲಿಲ್ಲ ಅಂದ. ಎಲೀಸನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡರೂ ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋರಲು ಬಿದ್ದು ತನ್ನ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ರಿಂದ ಆ ಹುಡುಗನ ದೇಹವು ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ತಿರುಗಾಡಿ ಅವನ ಮೇಲೆ ಬೋರ್ಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಎಲೀಸನಿಗೆ ನಂಬಿಕೆ ಇದೆ, ಆ ಹುಡುಗನ ಬದುಕ್ತಾನೆ. ತನ್ನ ಸೇವಕನಿಗೆ ಗೆಹಜಿಯನಿಗೆ ಹೋಗು, ಈ ಕೋಲನ್ನ ಆ ಹುಡುಗನ ಮೇಲೆ ಇಡು, ಅವನು ಹೇಳ್ತಾನೆ ಎಂಬುದಾಗಿ ಕಳಿಸ್ಕೊಡ್ತಾನೆ. ಅವನು ಹೋಗ್ತಾನೆ. ಎಲೀಷನು ಹೇಳಿದ ಹಾಗೆ ಆ ಕೋಲನ್ನ ಆ ಹುಡುಗನ ಮುಖದ ಮೇಲೆ ಹೇಳ್ತಾನೆ. ಅದು ಮೊದಲೇ ಸತ್ತೋಗಿದೆ, ಆದ್ರೆ ಅಲ್ಲಿ ಏನು ಅದ್ಭುತ ಕಾರ್ಯ ಆಗ್ಲಿಲ್ಲ. ಅವನು ಹೇಳಿ ಅವನು ಮತ್ತೆ ಓಡಿ ಬರ್ತಾನೆ. ದಾರಿಯಲ್ಲಿ ತಿರುಗಿ ಎದುರು ಬಂದು ಎಲೀಷನಿಗೆ ಹೇಳ್ತಾನೆ, ನಾನು ನೀನು ಹೇಳ್ದಾಗೆ ಮಾಡಿದೆ, ಆದ್ರೆ ಆ ಮಗು ಹೇಳಿಲ್ಲ. ಆಗ ಸ್ವತಃ ಎಲೀಷನು ಹೋಗಿ ಅವನ ಮೇಲೆ ಬೋರ್ಲಿ ಬಿಟ್ಟು ಅತ್ಯಾಸಕ್ತಿಯಿಂದ ಬಲವಾದ ಪ್ರಾರ್ಥನೆಯನ್ನ ಬಹಳ ನಂಬಿಕೆಯಿಂದ ಮಾಡುವ. ಕೆಲವು ಸಾರಿ ಪ್ರಾರ್ಥನೆಗಳಿಗೆ ವಿಳಂಬ ಆಗುವಾಗ, ತಡ ಆಗುವಾಗ ದೇವರ ಮಕ್ಕಳಾದಂತ ನಾವು ಎದೆಗೊಂಡದೆ, ಧೈರ್ಯ ಬಿಡದೆ, ನಂಬಿಕೆಯಲ್ಲಿ ಕುಂದದೆ, ದೇವರ ಮೇಲಿಟ್ಟಿರುವಂತ ವಿಶ್ವಾಸವನ್ನ ದೃಢವಾಗಿ ಹೃದಯದಲ್ಲಿ ಬಂಧಿಸಲ್ಪಟ್ಟವರಾಗಿ ಅತ್ಯಾಸಕ್ತಿಯಿಂದ ನಾವು ನಿರಂತರವಾದ ಪ್ರಾರ್ಥನೆಯನ್ನ ಮಾಡುವಾಗ ಖಂಡಿತವಾಗಿಯೂ ದೇವರು ತನ್ನ ಮಾತುಗಳಿಗೆ ಬದ್ಧನಾಗಿ ತನ್ನ ಕಾರ್ಯವನ್ನ ಮಾಡು. ಈ ಕೊನೆ ಕಾಲದಲ್ಲಿ ಅನೇಕ ಸಾರಿ ಇಂಥ ಪ್ರಸಂಗಗಳನ್ನ ನಾವೆಷ್ಟೋ ಪ್ರಾರ್ಥನೆ ಮಾಡಿದ್ರು ಅನೇಕ ಸಾರಿ ಅದು ಕೆಲಸ ಮಾಡೋದಿಲ್ಲ, ಅದು ಸತ್ತದ್ದಾಗಿಯೇ ಉಳಿಯುತ್ತದೆ. ಆಗ ಅಲ್ಲಿಗೆ ಮುಗಿತು ಎಂಬುದಾಗಿ ನಮ್ಮ ಪ್ರಾರ್ಥನೆಯನ್ನ ನಿಲ್ಲಿಸಿಬಿಟ್ರೆ ಮುಂದಾಗಬೇಕಾದಂತಹ ಮಹತ್ ಕಾರ್ಯಗಳನ್ನ ನಾವು ಕಳೆದುಕೊಳ್ತೀವಿ. ಗೆಹಜಿ ಬಂದು ಹೇಳಿದಾಗ ಎಲೀಷನು ಮುಗಿತು ಅಂತ ಹೇಳಿ ಹಿಂದಕ್ಕೆ ಹೋಗ್ಬೋದಾಗಿ, ಹಾಗೆ ಮಾಡಲಿಲ್ಲ. ಅದು ಮುಂದೆ ಹೋಗಿ ತಾನು ಕೂತು ಅತ್ಯಾಸಕ್ತಿಯಿಂದ ದೇವರ ಜೊತೆಯಲ್ಲಿ ಹೋರಾಟ ಮಾಡಿ ಆ ಮಗು ಸ್ವಸ್ಥನಾಗದು. ಮರಣ ಹೊಂದಿದಂತ ಸತ್ತಿದ್ದಂತ ಆ ಮಗನು ಎದ್ದು ಕುಳಿತುಕೊಂಡು ಲೋಕಕ್ಕೆ ಅದು ಸಾಕ್ಷಿ ಆಯ್ತು. ಅತ್ಯಾಸಕ್ತಿಯುಳ್ಳ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹುಬಲವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ನಮ್ಮ ನಂಬಿಕೆ ಹಾಗಿರಬೇಕಾಗ, ನಮ್ಮ ಪ್ರಾರ್ಥನೆ ಹಾಗಿರಬೇಕಾಗ, ಮತ್ತು ನಮ್ಮ ಜೀವಿತ ಹಾಗಿರಬೇಕು. ಅಂತ ಒಂದು ರೀತಿಯ ಜೀವಿತವನ್ನ ಪಡೆದುಕೊಂಡವರಾಗಿ ಅತ್ಯಾಸಕ್ತಿಯಿಂದ ಬಹು ಪ್ರಾರ್ಥನೆಯನ್ನ ನಾವು ಮಾಡಿ ದೇವರ ಮಹತ್ ಕಾರ್ಯಗಳನ್ನ ಈ ಭೂಮಿ ಮೇಲೆ ನಾವು ಮಾಡಬೇಕಾಗ್ತದೆ. ನಾಶವಾಗುತ್ತಿರುವಂತ ಜನರನ್ನ ರಕ್ಷಿಸಿ ನಿತ್ಯ ಜೀವದಲ್ಲಿ ಸೇರಿಸಬೇಕಾಗ್ತದೆ. ಅದಕ್ಕಾಗಿ ದೇವರ ಮಕ್ಕಳಾದಂತ ನಾವಿರುವಂತ ಸ್ಥಳದಲ್ಲಿ ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ದೇವರ ಆಶೀರ್ವಾದಗಳನ್ನ ಪಡೆದುಕೊಳ್ಳಬೇಕಾದ್ರೆ, ನಮ್ಮಿಂದ ಇತರರು ಆಶೀರ್ವದಿಸಲ್ಪಟ್ಟು ನಾವು ನಂಬಿರುವಂತ ದೇವರನ್ನ ನಂಬಿ ಆತನನ್ನ ಘನಪಡಿಸಬೇಕಾದ್ರೆ ನಮ್ಮ ಪ್ರಾರ್ಥನೆಯು ಬಹು ಬಲವಾದ ಪ್ರಾರ್ಥನೆ ಆಗಬೇಕಾಗಿದೆ, ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಆಗಬೇಕಾಗಿದೆ. ಮತ್ತು ನಮ್ಮ ಪ್ರಾರ್ಥನೆಯು ನೀತಿಯ ಜೀವಿತದ ಮುಖಾಂತರವಾಗಿ ತಂದೆಯ ಸನ್ನಿಧಿಯನ್ನ, ದೇವರ ಸಿಂಹಾಸನವನ್ನು ಮುಟ್ಟಬೇಕಾಗಿದೆ. ಅಂತ ಪರಿಶುದ್ಧವಾದ ನೀತಿಯ ಜೀವಿತಕ್ಕಾಗಿ ಹಾರೈಸುತ್ತಾರೆ. ದೇವರ ನಡೆಸುವಿಕೆಗಾಗಿ ಈ ಭೂಮಿ ಮೇಲೆ ದೇವರು ತನ್ನ ಮಹತ್ ಕಾರ್ಯಗಳನ್ನು ಮಾಡಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರನ್ನ ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ನಡೆಸಿ ದೇವರ ರಾಜ್ಯವನ್ನು ಸಿದ್ಧಪಡಿಸುವ ಹಾಗೆ ಈ ಕೊನೆ ಕಾಲದಲ್ಲಿ ತನ್ನ ಆತ್ಮನ ಮುಖಾಂತರವಾಗಿ ಪ್ರತಿಯೊಬ್ಬ ವಿಶ್ವಾಸಿಯ ಮುಖಾಂತರವಾಗಿ, ನಾನು ಯಾವಾಗಲೂ ಹೇಳ್ತೀನಿ ಮಾತು, ಪ್ರತಿಯೊಬ್ಬ ವಿಶ್ವಾಸಿಯ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನ ಮಾಡುವಷ್ಟು
ನೀತಿಯ ಜೀವಿತವನ್ನ ದೇವರು ಪ್ರತಿಯೊಬ್ಬ ವಿಶ್ವಾಸಿಗೂ ಒದಗಿಸಿಕೊಟ್ಟು ಪ್ರತಿಯೊಬ್ಬ ವಿಶ್ವಾಸಿಯ ಪ್ರಾರ್ಥನೆಯು ಅತ್ಯಾಸಕ್ತಿಯಿಂದ ಕೂಡಿದಂತ ಬಲವುಳ್ಳ ಪ್ರಾರ್ಥನೆಯಾಗಿ ದೇವರ ಪರಾಕ್ರಮವುಳ್ಳ ಮಹತ್ಕಾರ್ಯಗಳು ಈ ಭೂಮಿ ಮೇಲೆ ನಡೆದಾಗ ಮಾತ್ರ ಈ ಭೂಮಿ ಮೇಲೆ ತುಂಬಿ ತುಳುಕುತ್ತಿರುವ ಈ ಮಹಾ ಜನಾಂಗ ಈ ಜನರು ದೇವರ ಕಡೆಗೆ ತಿರುಗಿಕೊಳ್ಳಲು ಸಾಧ್ಯವಾಗುತ್ತೆ. ಹಾಗೆ ಮಾಡುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನ ದೇವರು ನಡೆಸಲಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಪ್ರಾರ್ಥನೆಯು ನೀತಿವಂತನ ವಿಜ್ಞಾಪನೆಯಾಗಿರಲಿ. ಅದು ಈ ಭೂಮಿ ಮೇಲೆ ದೇವರ ಮಹತ್ಕಾರ್ಯಗಳನ್ನ ದೇವರ ಪರಾಕ್ರಮವನ್ನ ಸಾಧಿಸುವಂತ ಪ್ರಾರ್ಥನೆಯಾಗಿರಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆಯಾಗಿರ್ಬೇಕಾಗಿದೆ. ಹಾಗೆ ಮಾಡುವ ಹಾಗೆ ಉಪಯೋಗಿಸುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ. ಮತ್ತು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಈ ಭೂಮಿ ಮೇಲೆ ಅಂತಃಸಾಕ್ಷಿಯ ಜೀವಿತವನ್ನ ಜೀವಿಸುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ದೇವರು ಅವರ ಜೀವಿತವನ್ನ ಮಾರ್ಪಡಿಸಿ ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಂಡು ದೇವರ ರಾಜ್ಯವನ್ನ ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನಿಯವರು ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವಾಗಿದೆ ಎಂಬತಕ್ಕಂಥ ವಾಕ್ಯವು ನೆರವೇರುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ. Let's pray. Our most gracious, loving Heavenly Father, thank you, Lord, for this wonderful time and hour that you blessed us with, Lord Jesus. Thank you, Father, for waking us this beautiful morning to come before thy presence to seek your blessings, your love, your Holy Spirit, the forgiveness of sin, Jesus. Father in heaven, God, I know that you will finish all that He started in our life, Lord. The delay will turn into miracle for you, for us. I know, Father, you will amaze us with your goodness and with your power. You're going to see the prayer will be answered because our God is the prayer answering God. We promise us whatever you ask in my name, believe that you will receive them and you will have them. Thank you for this wonderful promise, O Lord Jesus. The world is lacking of your faith. Many people think that there is no God, there's no existence of God. Many people have deleted your name, Father. They walked away from Christianity. They've turned away from each other. But only you can set them all right, Lord. Because you're a powerful God. You're a God that you brought us into this world. You have prepared a mansion for all of us, Lord. But today we come before thy presence to know the world, the people. Help them to taste and see how sweet you are, Lord. Help them to accept the living Jesus Christ as a personal Savior, Father. There is so many things which is happening around the world, Lord. Because we see them every day. We feel so sad. We feel so full of pain when we see those kind of children who walked away from Lord. Help them, each and every one, Father. Let your mighty wounded hands touch them and heal them and transform them into be your children, Father. Help each and every one of them to count your blessings and name them one by one, Father. Let your showers of blessings be blessed upon each and every family, each and every young ones, old ones, and the little ones, Lord Jesus. You are a Father. You brought us into this world. You breathed into our nostril. You gave life. You created us and helping us to experience how the world goes through, Father. Help us not to worry. Help us not to be scared of any situations coming in our life.
but you promised us that you will carry us through because you are our Father. You've closed the lion's mouth for Daniel, Father. You parted the Red Sea for Israelites. You gave Sarah a baby and you raised Lazarus from death. You're God who heals every disease. You're the Father who's lifted each and every one of us. You will promise us that you will wipe away our tears, bring happiness to the family, Lord. There are a lot of obstacles, a lot of pain going through, Lord. That we must also remove every satanic work which is happening, Father, in this world, in every family, Father. Because we are your children, we come to experience your miracle in our life. We place all our worries, our desires of our heart under thy precious Son's feet, that you would answer our prayer, that you will hear our prayer. Yes, Father, you promised us. For truly I tell you, if you have faith the size of a mustard seed, you will say to this mountain, move from here to there, and it will be moved, and nothing will be impossible for you. Yes, Father. Help us not to give up on Jesus. Help us to believe that your grace is sufficient for us, Father. When you pass through the waters, you promise us you will be with us. When you pass through the river, you promise us that we will not sweep away. When you walk through the fire, you will not be burned. The flame will not set you ablaze. What a beautiful promise. What a beautiful assurance that you've given to us, Father. You took your place on the cross of Calvary. Jesus died for us. You rose again. You gave everything, hope, except Jesus, and fill your life with amazing grace, Father. Thank you, Lord Jesus, for this wonderful time. I submit all the desire under thy precious wounded feet. In Jesus' name I ask. Amen. ಆಮೇನ್ ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಅನ್ಯ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಅನೇಕರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ವಿಶೇಷವಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ನೆನೆಸ್ಕೊಳ್ಳುವಂತರಾಗಿದ್ದೇವೆ. ಅನೇಕ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಓಕೆ, ಸಹೋದರ ಜಾನ್ ಡೇವಿಡ್ ಅವರು ಪ್ರಾರ್ಥನೆ ಮಾಡಬೇಕು. ಇದ್ದೀರಾ? ಇದ್ದೇನೆ. ಮಾಡಬೇಕಾದಂತ ಪ್ರಾರ್ಥನೆ ಕ್ಯಾನ್ಸರ್ ಕಾಯಿಲೆಯಿಂದ ಬಾಳ್ತಕ್ಕಂತ ಈ ಮಕ್ಕಳಿಗಾಗಿ ವರಪ್ರಸಾದ್, ವನಿತಾ, ರಮ್ಯಾ ಇವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಡ್ತೀನಿ. ಹಾಗೆ ಮಗು ಮೊಹಮ್ಮದಿ, ಆ ಮಗು ಕೂಡ ಅಸ್ವಸ್ಥರಾಗಿದ್ದಾಳೆ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಅನಾಥ ಮಕ್ಕಳಿಗಾಗಿ, ವೃದ್ಧ ತಂದೆ ತಾಯಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಡ್ತೀನಿ. ಅದಲ್ಲದೆ ಮಳೆಯ ಅಭಾವದಿಂದ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಬೆಂಗಳೂರು ಮತ್ತು ಇತರ ಅನೇಕ ಸ್ಥಳಗಳಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ. ಈ ವರ್ಷ ದೇವರು ವಿಶೇಷವಾಗಿ ಬೇಗನೆ ಮಳೆಯನ್ನ ಕಳಿಸಿದ್ರೆ ಎಷ್ಟೋ ಸಮಸ್ಯೆಗಳು ಮುಂದಿನ ವರ್ಷದಲ್ಲಿ ನಿಂತು ಹೋಗ್ತದೆ ಮತ್ತು ಅದನ್ನ ತಡೆಯಬಹುದು. ಅದಕ್ಕೋಸ್ಕರ ನಾವು ಬಲವಾಗಿ ಪ್ರಾರ್ಥನೆ ಮಾಡಬೇಕು. ಮಳೆ ಬೆಳೆ ಆಗ್ಬೇಕಾದ್ರೆ ನೀರಿನ ಅವಶ್ಯಕತೆ ಇದೆ. ದೇವರು ಈ ಸಮಸ್ಯೆಯನ್ನ ನೀಗಿಸುವ ಹಾಗೆ, ಎಲಿಯನ ಪ್ರಾರ್ಥನೆಯನ್ನು ಕೇಳಿದ ಹಾಗೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಮಳೆಯನ್ನ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ದೇಶಕ್ಕೆ ಉತ್ತಮವಾದಂತ ಒಂದು ಸರ್ಕಾರವನ್ನ, ನಾಯಕತ್ವವನ್ನ ದೇವರು ತರುವ ಹಾಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಪ್ರಾರ್ಥಿಸಬೇಕೆಂಬುದಾಗಿ. So wife, pastors, my wife Lalita also prayer ಮಾಡಿ. ಯಾರಿಗೆ? Lalita, my wife. ಲಲಿತಾ. ಹುಷಾರಿಲ್ಲ.
ಓಕೆ 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 ವೆಲ್ಕಮ್ ಅವ್ರಿಗೋಸ್ಕರ. ಹಾಲೆಲೂಯಾ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪ್ರಲೋಕದ ನಮ್ಮ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದಸನಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯಗಳನ್ನು ನಿನ್ನ ಸೇವಕರ ಮುಖಾಂತರ ನಾವು ಕೇಳಿದೇವಪ್ಪ, ಅದಕ್ಕಾಗಿ ಸ್ತೋತ್ರ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದು ಅಂತ ನೀನು ಹೇಳಿದ್ಯಪ್ಪ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಜಗದುತ್ಪತ್ತಿಯ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿ ನಮ್ಮ ಪಾಪ ಶಾಪವನ್ನಪ್ಪ ತಂದೆ ಯೇಸು ಕ್ರಿಸ್ತನಲ್ಲಿ ಹಾಕಿ ಯೇಸು ಕ್ರಿಸ್ತನ ಕಲ್ವಾರಿ ಪೂಜೆಯಲ್ಲಿ ಸುರಿಸಿದ ಆ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನೀವು ಸ್ವರ್ಗೀಯ ನಾಗರಿಕರಂತ ನಮ್ಮನ್ನು ಹೇಳಿದ ದೇವರೇ, ನಮ್ಮನ್ನು ನೀತಿವಂತರನ್ನಾಗಿ ನೀನು ಮಾಡಿದಂತಹ ದೇವರೇ, ಈ ವೇಳೆಯಲ್ಲಿ ಅಪ್ಪ ತಂದೆ ಅಪ್ಪ ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದುಕೊಂಡು ನಾವು ಬೇಡುವರಾಗಿದ್ದೇವೆ. ಅಪ್ಪ ತಂದೆ, ನಮ್ಮ ದೇವರು ನೀನು ಪ್ರಾರ್ಥನೆಯನ್ನು ಕೇಳುವ ದೇವರು. ನಮಗೆ ಅಪ್ಪ ತಂದೆ ಆ ಪ್ರಾರ್ಥನೆಯನ್ನು ಕೇಳಿ ಸದುತ್ತರನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವ ದೇವರೇ, ಅಪ್ಪ ತಂದೆ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ತಂದೆ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸು. ನಾವು ಬೇಡುವರಾಗಿದ್ದೇವೆ, ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರತ್ಯೇಕವಾಗಿ ಅಪ್ಪ ತಂದೆ ಆ ಕ್ಯಾನ್ಸರಿಂದ ಬರುತ್ತಿರುವಂತಹ ಆ 3 ಮಕ್ಕಳನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ರಾಜ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಆ ಮಕ್ಕಳನ್ನು ಅಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸುವಾಗ ಅಪ್ಪ ತಂದೆ ನೀನು ಮುಟ್ಟಿ ಹೌದಪ್ಪ ಎಲ್ಲ ಬಾಧೆಗಳಿಂದ ಗುಣಪಡಿಸಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಅಪ್ಪ ತಂದೆ ನಿನಗೆ ಸ್ತೋತ್ರ. ಆ ಮಕ್ಕಳನ್ನು ಮುಟ್ಟು ಅಪ್ಪ, ಆ ಮಕ್ಕಳನ್ನು ಗುಣಪಡಿಸು, ಆ ಒಳ್ಳೆ ಆರೋಗ್ಯವನ್ನು ಕೊಡು. ಅವರ ಶರೀರದಲ್ಲಿದ್ದಂತಹ ಎಲ್ಲ ಬ್ಯಾಕ್ಟೀರಿಯಾಗಳು, ಎಲ್ಲ ಶರೀರದಲ್ಲಿ ಇದ್ದಂತಹ ಎಲ್ಲ ರೋಗಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಆ ಶರೀರವನ್ನು ಬಿಟ್ಟು ತೊಲಗಿ ಹೋಗಲಿ. ಅಪ್ಪ ತಂದೆ ನೀನು ಮಹಿಮೆ ಹೊಂದು, ಆ ಮಕ್ಕಳ ಮುಖಾಂತರ ಅಪ್ಪ ತಂದೆ ನೀನು ಮಹಿಮೆ ಹೊಂದಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಅಪ್ಪ ತಂದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನಾವು ನೋಡುತ್ತಾ ಇದ್ದೇವಪ್ಪ, ಈ ಸರ್ತಿ ನೀರಿನ ಅಭಾವ ಇದೆಯಪ್ಪ. ನೀರಿನ ಅಭಾವದಿಂದ ಕೆಲವು ಕಡೆ ನೀರೇ ಇಲ್ಲಪ್ಪ. ಹೌದಪ್ಪ, ನಾವು ಬೇಡುವರಾಗಿದ್ದೇವಪ್ಪ ತಂದೆ. ಒದಗಿಸಿಕೊಡುವ ದೇವರು ನೀನಪ್ಪ. ಆದ ಕಾರಣ ನಾವು ಬೇಡುವನಾಗಿದ್ದೇವೆ. ಈ ಸರ್ತಿ ಅಪ್ಪ ತಂದೆ ಆದಷ್ಟು ಬೇಗನೆ ಅಪ್ಪ ಮಳೆ ಒದಗಿಸಿಕೊಟ್ರೆ ಮುಂದಿನ ವರ್ಷದಲ್ಲಿ ಹೌದಪ್ಪ ತಂದೆ ನಮ್ಗೆ ಯಾವುದೇ ಒಂದು ಅನಾಹುತಗಳು ಹೌದಪ್ಪ ನೀರಿನಿಂದ ಬರಗಾಲವು ಬರದಾಗೆ ಅಪ್ಪ ತಂದೆ ನೀನು ಮಳೆಯನ್ನು ಕಳಿಸಿಕೊಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಅಪ್ಪ ತಂದೆ, ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಇವತ್ತಿನ ಹೌದಪ್ಪ ವಾಕ್ಯದಲ್ಲಿ ಅಪ್ಪ ತಂದೆ ನಾವು ಕೇಳಿದಾಗೆ ಅಪ್ಪ ತಂದೆ ಮಳೆಯೇ ಹೌದಪ್ಪ ತಂದೆ ಮಳೆಯು ಬರದಾಗೆ ಹೇಗೆ ಅವರು ಪ್ರಾರ್ಥನೆ ಮಾಡಿದರು, ಹಾಗೆ ಅಪ್ಪ ತಂದೆ ಮಳೆ ಬರುವಾಗೆ ಹೇಗೆ ಪ್ರಾರ್ಥನೆ ಮಾಡಿದರು. ಹೌದಪ್ಪ ತಂದೆ, ನಾವು ಬೇಡುವರಾಗಿದ್ದೇವಪ್ಪ ತಂದೆ, ನೀನು ಮಳೆಯನ್ನು ಕಳಿಸಿಕೊಡಪ್ಪ. ಈ ಮಕ್ಕಳನ್ನು, ಈ ಜನರನ್ನು ನೀನು ಕ್ಷಮಿಸಿ ಹೌದಪ್ಪ ತಂದೆ ನೀನಪ್ಪ ತಂದೆ ಬೇಕಾದ ಎಲ್ಲ ಅಗತ್ಯಗಳನ್ನು ಮಳೆಯನ್ನು ಸುರಿಸಿ ಭೂಮಿಯನ್ನು ಹೌದಪ್ಪ ಎಲ್ಲ ಒದ್ದೆ ಮಾಡಿ ಅದರಲ್ಲಿ ಪ್ರತಿಫಲ ಬರುವಂತೆ ಫಲಗಳನ್ನು ತಿಂದು ಜನರು ಹೌದು ಸುಖವಾಗಿ ಇರುವಂತೆ ಅಪ್ಪ ತಂದೆ ನೀನು ನಡೆಸಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಬೆಳಗಿನ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿದೆಯಾ, ಅದಕ್ಕಾಗಿ ಸ್ತೋತ್ರ. ಹಾಗೆ ತಂದೆ ನಾವು ಬೇಡುವವರಾಗಿದ್ದೇವಪ್ಪ ತಂದೆ. ಮುಂದಿನ ದಿವಸಗಳಲ್ಲಿ ಅಪ್ಪ ತಂದೆ ನಾವಪ್ಪ ಹೌದು ಎಲೆಕ್ಷನ್ ಹತ್ತಿರ ಬರುವಂತಹ ಸಂದರ್ಭದಲ್ಲಿ, ಈ ಕೊನೆ ಕಾಲದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಅಪ್ಪ ತಂದೆ ನಾವು ಬೇಡುವರಾಗಿದ್ದೇವಪ್ಪ ತಂದೆ. ನಿನಗೆ ಮೆಚ್ಚುಗೆಯಾದಂತಹ ಹೌದಪ್ಪ ತಂದೆ ಮಕ್ಕಳಪ್ಪ ಬಂದು ನಿನ್ನ ರಾಜ್ಯಕ್ಕೋಸ್ಕರ ಜೀವಿಸುವಾಗೆ, ನಿನ್ನ ರಾಜ್ಯವನ್ನು ಅವರಪ್ಪ ಚಲಾಯಿಸುವಂತಾಗಿ ಹಾಗೆ ನೀನು ನಡೆಸಬೇಕಂತ ನಿನ್ನಲ್ಲಿ ಹೇಳಿದ ಒಳ್ಳೆಯದಾಗಿ ಉತ್ತಮವಾದ ಒಂದು ಹೌದಪ್ಪ ಸರ್ಕಾರವನ್ನು ಹೌದಪ್ಪ ನಮಗೆ ಕೊಡಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆಪ್ಪ ತಂದೆ. ನಿನಗೆ ಎಲ್ಲವೂ ತಿಳಿದಿದೆಯಪ್ಪ ತಂದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಎಲ್ಲಾ ಜನತೆಯನ್ನು ಏಕ ಸಮಾನವಾಗಿ ನೋಡುವಂತಹ ಹೌದಪ್ಪ ಒಂದು ಸರ್ಕಾರವು ನಮಗೆ ಬೇಕಾಗಿದೆ. ಅದರಲ್ಲಿ ಅಪ್ಪ ತಂದೆ ಈ ಜಾತಿ ಧರ್ಮಗಳು ಅಡ್ಡಬಾರದಾಗೆ ಅಪ್ಪ ಎಲ್ಲರನ್ನು ಸಮಾನತೆಯಿಂದ ನಡೆಸುವಂತೆ ಅಪ್ಪ ತಂದೆ ನಮಗೆ ಒಂದು ಸರ್ಕಾರ ಬೇಕಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನೀನು ಮಾಡುವ ದೇವರು ನೀನಪ್ಪ ತಂದೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರತ್ಯೇಕವಾಗಿ ಹೌದಪ್ಪ ನೀನು ಅದನ್ನು ಮಾಡುತ್ತೀಯ, ಅದಕ್ಕಾಗಿ ಸ್ತೋತ್ರ. ಈ ವೇಳೆಯಲ್ಲಿ ನಾವಪ್ಪ ತಂದೆ ಪ್ರೇಮತ್ ಕೋರ್ಕರ್ ಅವರಪ್ಪ ತಂದೆ ಮೆಸೇಜ್ಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವಪ್ಪ ತಂದೆ. ಅವರ ಜೀವಿತದಲ್ಲಿ ಇದುವರೆಗೆ ನೀನು ಮಹತ್ ಕಾರ್ಯದಿಂದ ಅವರ ಒಂದು ಕುಟುಂಬವನ್ನು
ಹೌದಪ್ಪ ತಂದೆ ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಅವರ ಅತ್ಯಾಸಕ್ತಿಯಿಂದ ನಿನ್ನ ಪಾದ ಸನ್ನಿಧಿಗೆ ಬೆಳಗಿನ ಜಾವದಲ್ಲಿ ಬಂದು ಹೌದಪ್ಪ ಪ್ರಾರ್ಥನೆಯಲ್ಲಿ ನಿರತರಾಗುವಾಗ ಅಪ್ಪ ತಂದೆ ಈ ಪ್ರಾರ್ಥನೆಯನ್ನು ಲಾಲಿಸಬೇಕು. ಅವರ ಕುಟುಂಬಕ್ಕೆ, ಅವರ ಮಿಸ್ಸಸ್ಸಿಗೆ ಅಪ್ಪ ತಂದೆ ಉತ್ತಮವಾದ ಒಂದು ಆರೋಗ್ಯವನ್ನು ಕೊಡಬೇಕಪ್ಪ. ಬೆಳಗಿನ ಜಾವದಲ್ಲಿ ನಾವು ಬೇಡುವರಾಗಿದ್ದೇವೆ. ಅವರನ್ನು ಮುಟ್ಟಿ ಹೌದಪ್ಪ ಎಲ್ಲ ಬಾಧೆಗಳಿಂದ ಗುಣಪಡಿಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ. ಸಂತೋಷ ಸಮಾಧಾನವಪ್ಪ ತಂದೆ ಅವರಲ್ಲಿ ನೆಲೆಗೊಳ್ಳಲಿ. ಅವರ ನಾಡಿಗಳನ್ನಪ್ಪ ತಂದೆ ಮುಟ್ಟಿ ಗುಣಪಡಿಸು, ಸ್ವಸ್ಥತೆಯನ್ನು ಕೊಟ್ಟು ನಡೆಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದಪ್ಪ, ಯಾವ ಪರಿಸ್ಥಿತಿಯಲ್ಲಿ ಅವರಿದ್ದಾರೋ ಈ ಕ್ಷಣದಿಂದ ಅವರು ಉತ್ತಮ ಪರಿಸ್ಥಿತಿಗೆ ಬಂದು ಅಪ್ಪ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಿನ್ನನ್ನು ಅಪ್ಪ ತಂದೆ ಕುಣಿದಾಡುವಂತೆ, ನಿನ್ನನ್ನು ಅವರು ಕೊಂಡಾಡುವಂತೆ ನಡೆಸಬೇಕೆಂದ್ರೆ ನಿನ್ನಲ್ಲಿ ಬೇಡುತ್ತೇನೆ. ಅವರನ್ನು ಅಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸಿ ಎಲ್ಲಾ ಅಪ್ಪ ತಂದೆ ಅವರ ಮೇಲೆ ಇದ್ದ ಎಲ್ಲಾ ಪಾಪ ಶಾಪವನ್ನು ತೆಗೆದು ಹಾಕಿ ಪರಿಶುದ್ಧಗೊಳಿಸಿ, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ತೊಳೆದವರನ್ನು ಶುದ್ಧೀಕರಿಸಿ ಹೌದಪ್ಪ ಗುಣವಂತೆಯಾಗಿ ಹೌದಪ್ಪ ಆರೋಗ್ಯವಂತೆಯಾಗಿ ನಡೆಸುವಂತೆ ನಿನ್ನಲ್ಲಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ. ಹಾಗೆ ಪಾಪ ತಂದೆ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟದೊಳಗೆ ಕರೆತಂದ ಎಲ್ಲ ನಿನ್ನ ಮಕ್ಕಳನ್ನಪ್ಪ ತಂದೆ ನಾನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಇವತ್ತು ನೀತಿವಂತರ ಅಂತ ನೀವು ಪಟ್ಟವನ್ನು ಕೊಟ್ಟಿದ್ಯಾ. ನೀತಿವಂತರ ಪ್ರಾರ್ಥನೆ ನೀನು ಆರಿಸುತ್ತಿ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ವೀರರನ್ನಾಗಿ ನಮ್ಮನ್ನು ಬದಲಾಯಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮನ್ನೊಂದು ಪ್ರೀತಿಯ ಕರಪತ್ರವನ್ನಾಗಿ ಮಾರ್ಪಡಿಸು. ನಮ್ಮನ್ನು ಜನರು ಎಲ್ಲರೂ ಓದಿ ಇವರು ದೇವರ ಮಕ್ಕಳಂತ ಅವರು ನೋಡುವಾಗೆ ಹೌದಪ್ಪ ತಂದೆ ಅವರು ನಮ್ಮನ್ನು ಓದುವಾಗೆ ನಡೆಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಅಪ್ಪ ತಂದೆ ನಿನಗೆ ಸ್ತೋತ್ರವಾಗಿದೆ. ಈ ಉತ್ತಮವಾದ ವಾಕ್ಯವನ್ನು ಹೌದಪ್ಪ ನೀನು ಸೇವಕರ ಮುಖಾಂತರ ಮಾತನಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಸೇವಕರನ್ನವರ ಕುಟುಂಬವನ್ನು ಬಲಪಡಿಸು. ಇನ್ನು ಹೆಚ್ಚೆಚ್ಚಾಗಿ ಅಪ್ಪ ತಂದೆ ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದುಕೊಂಡು ಹೌದಪ್ಪ ತಂದೆ ಅವರ 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 ಜೀವಿತವನ್ನು ಹೌದಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಉತ್ತಮವಾದ ವಾಕ್ಯ ನಮಗೆ ಈ ದಿವಸಕ್ಕೆ ಏನು ಮನ್ನ ಬೇಕಪ್ಪ ಅದು ನಿನ್ನ ಕೊಟ್ಟು ನಮ್ಮನ್ನು ಪೋಷಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ನಾವು ಕೊನೆಯ ಕಾಲದಲ್ಲಿ ನಾವು ಇದ್ದೇವಪ್ಪ. ಹೌದಪ್ಪ, ಮನುಷ್ಯ ಮಾತ್ರದಲ್ಲಿ ಮನುಷ್ಯವರಲ್ಲಿ ನಮಗೆ ಯಾವುದೇ ಭರವಸೆ ಇಲ್ಲಪ್ಪ. ನಿನ್ನ ಹತ್ರ ನಿನ್ನ ಒಬ್ಬರ ಹತ್ರ ಮಾತ್ರ ನಮ್ಮ ಭರವಸೆಪ್ಪ. ನೀನೇ ನನ್ನ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಗುರಾಣಿಯು, ನಮ್ಮ ಬಂಡಿಯು, ನಮ್ಮ ಕೋಟೆಯು ನೀನೇ ಅಪ್ಪ. ನಮ್ಮ ಸಹಾಯವು ನಿನ್ನಿಂದಲೇ ಬರುವುದೇ ಹೊರತು ಬೇರೆ ಯಾವುದರಿಂದಿಲ್ಲ. ನೀನೇ ನಮ್ಮ ಸಹಾಯಕನು, ನಮ್ಮ ಹಿತಚಿಂತಕನು, ನಮಗೋಸ್ಕರ ಹೌದಪ್ಪ ಒಳ್ಳೆಯದನ್ನೇ ಬಯಸುವ ದೇವರು. ಅಪ್ಪ ತಂದೆ ನಮ್ಮ ಎಲ್ಲರನ್ನು ಹೌದಪ್ಪ ಇನ್ನು ಯಾರೆಲ್ಲ ಬರಲಿದ್ದಾರಪ್ಪ ಅವರನ್ನೆಲ್ಲರನ್ನಪ್ಪ ತಂದೆ ಈ ಕೂಟದಲ್ಲಿ ಇರುವಂತ ಎಲ್ಲರೂ ನಿನ್ನ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವರಾಗಿದ್ದೇವೆ ಅಪ್ಪ. ಪ್ರಾರ್ಥಿಸುವಂತ ಈ ಕೂಟಕ್ಕೆ ನೀನು ಹೌದಪ್ಪ ಕೂಟವನ್ನು ನೀನು ಆಶೀರ್ವದಿಸು. ಈ ಬೆಳಗಿನ ಜಾವದಲ್ಲಿ ಮಾಡಿದಂತ ಪ್ರಾರ್ಥನೆಯನ್ನಪ್ಪ ಲಾಲಿಸಿದ್ಯಾ, ಸತತರನ್ನು ಕೊಟ್ಟಿದ್ಯಾ ಅಪ್ಪ ತಂದೆ. ನಿನಗೆ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನೆಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸಿ ನಾನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, 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 ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ಸಮಯದಲ್ಲಿ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಯಾರಿಗೆ? ವಿನಯ ಮತ್ತು ಪೂಜಾ ಇವತ್ತು ಅವ್ರದ್ದು ಡೇಟ್ ಇದೆ. ಇವತ್ತು ಹೇಳಿ. ಮಕ್ಕಳೆಲ್ಲ ಎಕ್ಸಾಮ್ ಬರೀತಾರೆ. ಡೆಂಜಲಿಗಿನ ಒಂದು ವಾರದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಡಾಸಿ ಎಕ್ಸಾಮ್ ಬರಿತಾ ಇದ್ದಾಳೆ. ಹಾಗೆ ಎಕ್ಸಾಮ್ ಬರೆಯುವಂತ ಎಲ್ಲಾ ಮಕ್ಕಳನ್ನು ದೇವರ ಕೆಳಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಅಷ್ಟೇ. ಹೇಳಿ. ಶಿವಕುಮಾರ್, ಉಷಾ ಮೇರಿ, ಫ್ರೆಂಡ್ಸ್ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ. ಶಿವಕುಮಾರ್ ಮತ್ತು ಸಾಮ್ಯುಯಲ್ ಅವ್ರ ಕುಟುಂಬ. ಶಿವಕುಮಾರ್, ಉಷಾ ಮೇರಿ, ಫ್ರೆಂಡ್ಸ್ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ. ಶಿವಕುಮಾರ್ ಮತ್ತೆ ಉಷಾ ಮೇರಿ ಮತ್ತೆ ಫ್ರೆಂಡ್ಸ್ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನೀತಿವಂತನ ಬಲವಾದ ಅತ್ಯಾಶಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದ್ದು ಎಂಬುದಾಗಿ ಹೇಳಿದಿ ಸ್ವಾಮಿ. ಯಾಕಂದರೆ ಪ್ರಾರ್ಥನೆಯು
ಈ ಭೂಮಿ ಮೇಲೆ ನಿನ್ನ ನಾಮವನ್ನ ಮಹಿಮೆ ಪಡಿಸಲು, ನಿನ್ನ ಭುಜಬಲ ಪರಾಕ್ರಮವನ್ನ ಈ ಲೋಕಕ್ಕೆ ಸಾರಿ ತಿಳಿಸಲು ನೀನು ನಮಗೆ ಕೊಟ್ಟಿರುವಂತ ಅಸ್ತ್ರವಾಗಿದೆ ಕರ್ತನೆ. ಈ ಒಂದು ನಿನ್ನ ಪರಿಶುದ್ಧವಾದಂತ ಯೋಜನೆಯಲ್ಲಿ ನಾವು ಭಾಗಿಗಳಾಗಿ ಕರ್ತನೆ ಅತ್ಯಾಸಕ್ತಿ ಉಳ್ಳವ ಪ್ರಾರ್ಥನೆಯನ್ನ ಈ ಕೊನೆ ಕಾಲದಲ್ಲಿ ನಿನ್ನ ಮುಂದೆ ತರುವಂತೆ, ನಿನ್ನಲ್ಲಿ ಪ್ರಾರ್ಥಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಯು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿನ್ನ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಈ ಭೂಮಿ ಮೇಲೆ ನಡೆಯುವಂತೆ ಕಾರ್ಯ ಮಾಡಿ, ಲೋಕದಲ್ಲಿ ಕಡೆಯ ಕಾಲದಲ್ಲಿ ಜೀವಿಸುತ್ತಿರುವ ಮಾನವನ ರಕ್ಷಣೆಗಾಗಿ, ಬಿಡುಗಡೆಗಾಗಿ ಕಾರ್ಯ ಮಾಡಲು ಸ್ವಾಮಿ ಈ ಕೊನೆಯ ಸಂದೇಶವನ್ನ ನೀನು ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನ ಉಪಯೋಗಿಸುತ್ತಾ ಬರುತ್ತಿರುವುದಕ್ಕಾಗಿ ಸ್ವಾಮಿ ನಮ್ಮ ಮೇಲಿರಲಿ. ಈ ಭೂಮಿ ಮೇಲೆ ನಿನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ದೇವರ ಮಕ್ಕಳಿಗಾಗಿ, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರಾರ್ಥನೆಯಲ್ಲಿ ನಿರತರಾಗುವಾಗ ಅವರ ಪ್ರಾರ್ಥನೆಯು ಸ್ವಾಮಿ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಾಗಿದ್ದು, ಬಹು ಬಲವಾಗಿದ್ದು, ನಿನ್ನ ನೀತಿಯನ್ನ ಸಾಧಿಸಿ ಈ ಭೂಮಿ ಮೇಲೆ ಅನೇಕರ ಕಷ್ಟಗಳನ್ನ, ಸಂಕಟಗಳನ್ನ, ಸಮಸ್ಯೆಗಳನ್ನ ಪರಿಹರಿಸಿ, ದುಃಖಗಳನ್ನ ನಿವಾರಿಸಿ, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿ ಸ್ವಾಮಿ ಈ ಭೂಮಿ ಮೇಲೆ ನಿನ್ನ ನಾಮವನ್ನ ಘನಪಡಿಸುವಂತೆ ಕಾರ್ಯ ಮಾಡು ಕರ್ತನೆ. ಎಲ್ಲರ ಪ್ರಾರ್ಥನೆಗೂ ಸದುತ್ತರವನ್ನ ದಯಪಾಲಿಸಲು ಶಕ್ತನಾದಂತ ದೇವರೇ, ನಮ್ಮ ಪ್ರಾರ್ಥನೆಯು ನಿನ್ನ ಮುಂದೆ ಸಮರ್ಪಕವಾಗಿ ಗಣನೀಯವಾಗಲು ಬೇಕಾದಂತ ನೀತಿಯ ಜೀವಿತವನ್ನ ಪ್ರಾರ್ಥಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ತುಂಬಬೇಕೆಂಬುದಾಗಿ ಬೇಡುತ್ತೇನೆ. ಪ್ರತಿಯೊಂದು ಪ್ರಾರ್ಥನೆಯು ನಂಬಿಕೆಯಿಂದ ನಿನ್ನ ಕೂಡಿದಂತ ಪ್ರಾರ್ಥನೆಯಾಗಿ ನಿನ್ನ ಸನ್ನಿಧಾನದಲ್ಲಿ ತೆರೆಗೆ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರತಿಯೊಬ್ಬ ವಿಶ್ವಾಸಿಯು ಯಾವುದೇ ಭಾಗದಲ್ಲಿ ಕುಳಿತು ಮೊಣಕಾಲೂರಿ ನಿನ್ನ ಮುಂದೆ ಮೊರೆ ಇಡುವಾಗ ಪ್ರತಿಯೊಬ್ಬ ವಿಶ್ವಾಸಿಯ ಪ್ರಾರ್ಥನೆಯಲ್ಲಿ ಒಂದೂ ಕೂಡ ವ್ಯರ್ಥವಾಗದ ಹಾಗೆ, ನಿಷ್ಫಲವಾಗದ ಹಾಗೆ, ಎಲ್ಲವೂ ಈ ಭೂಮಿ ಮೇಲೆ ಫಲಭರಿತವಾಗಿ ಸ್ವಾಮಿ ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಗೆ ಬರಬೇಕಾದ ಸದುತ್ತರವನ್ನ ಪ್ರತಿಯೊಬ್ಬ ವಿಶ್ವಾಸಿಯು ಪಡೆದುಕೊಳ್ಳುವ ಹಾಗೆ ಕೃಪೆ ತೋರಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ಹೌದು ಕರ್ತನೆ, ನಾವು ಬಲಹೀನರು ಕರ್ತನೆ, ಎಲ್ಲಾ ವಿಷಯದಲ್ಲೂ ಕರ್ತನೆ ನಾವು ಸೋತು ಹೋಗುವಂತವರು ಆಗಿದ್ದೇವೆ. ಕ್ಷಣ ಮಾತ್ರದಲ್ಲಿ ಸೋಲನ್ನ ಸ್ವಾಮಿ ನಾವು ಪಡೆದುಕೊಳ್ಳುವಂತರಾಗಿದ್ದೇವೆ. ಹೀಗಿದ್ದರೂ ಸ್ವಾಮಿ ನಿನ್ನ ಮುಂದೆ ನಮ್ಮ ಬಲಹೀನತೆಯನ್ನು, ನಮ್ಮಲ್ಲಿರ್ತಕ್ಕಂಥ ಅಸಮರ್ಥತೆಯನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿ ಕರ್ತನೆ, ನಾವು ನಿನ್ನ ಸನ್ನಿಧಾನದಲ್ಲಿ ನೀತಿವಂತರಾಗಿ ನಿಲ್ಲುವ ಹಾಗೆ ನಮ್ಮ ಪ್ರಾರ್ಥನೆಗಳು ನಿನ್ನ ಮುಂದೆ ಸ್ವಾಮಿ ವಿಜ್ಞಾಪಿಸಲಿ ಬರುವಾಗ ಕರ್ತನೆ ಬಹು ಬಲವುಳ್ಳ ಪ್ರಾರ್ಥನೆಯಾಗಿ ಈ ಭೂಮಿ ಮೇಲೆ ಸ್ವಾಮಿ ಸದುತ್ತರವನ್ನ ತರುವಂತೆ, ನಿನ್ನ ಆಶೀರ್ವಾದವನ್ನ ಈ ಭೂಮಿಗೆ ತರಲಿಕ್ಕಾಗುವಂತೆ, ನಿನ್ನ ಸೇವೆ ಅಭಿವೃದ್ಧಿ ಆಗಲಿಕ್ಕಾಗುವಂತೆ, ಯಾರಿಗಾಗಿ, ಯಾತಕ್ಕಾಗಿ, ಯಾವ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆಯೋ ಆ ಎಲ್ಲಾ ಕಾರ್ಯಗಳು ಸ್ವಾಮಿ ಭೂಮಿ ಮೇಲೆ ನೆರವೇರ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಎಲಿಯನ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ನೀನು, ಎಲೀಷನ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ನೀನು, ಮೋಸೆಯ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ನೀನು, ಸಮುವೇಲ ಪ್ರವಾದಿಯ ಪ್ರಾರ್ಥನೆಯನ್ನ ಲಾಲಿಸಿದಂತ ದೇವರು ನೀನು ಸ್ವಾಮಿ. ಕರ್ತನೆ, ನೋಹನ ಪ್ರಾರ್ಥನೆಯನ್ನ ಕೇಳಿ ಲೋಕದಲ್ಲಿರ್ತಕ್ಕಂಥ ಜನರನ್ನ ತಾಳಿಕೊಂಡು ಸಹಿಸಿಕೊಂಡು ಅವರಿಗಾಗಿ ಸ್ವಾಮಿ ಅದ್ಭುತ ಕಾರ್ಯಗಳನ್ನ ಮಾಡಿದಂತ ದೇವರು ನೀನು. ಈ ಕೊನೆ ಕಾಲದಲ್ಲಿ, ನೋಹನ ಕಾಲದಲ್ಲಿ ಇದ್ದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸ್ವಾಮಿ. ನಿನ್ನ ಮೇಲನ ನಂಬಿಕೆಯು ಮಾಯವಾಗಿದೆ. ಜನರು ಸ್ವಾಮಿ ಅಪಹಾಸ್ಯ ಮಾಡು ಕರ್ತನೆ, ನಿನ್ನ ನಂಬಿಕೆಯನ್ನ ಪರಿಹಾಸ್ಯ ಮಾಡುವಂತ ಸ್ಥಿತಿಯಲ್ಲಿ ಇದ್ದಾರೆ ಕರ್ತನೆ. ಇಂಥ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯು, ನಮ್ಮ ವಿಜ್ಞಾಪನೆಯು ಬಹು ಬಲವಾಗಬೇಕಾಗಿದೆ ಕರ್ತನೆ. ನೀನು ಸರ್ವಶಕ್ತನು, ನೀನು ಉನ್ನತೋನ್ನತನು, ಪರಾಕ್ರಮಿಶಾಲಿಯಾದಂತ ದೇವರು ಎಂಬುದನ್ನ ಈ ಭೂಮಿ ಮೇಲೆ ಸಾಧಿಸಿ ತೋರಿಸಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನ ಲಾಲಿಸು, ನಮ್ಮ ವಿಜ್ಞಾಪನೆಗಳನ್ನ ಲಾಲಿಸು. ಎಲಿಯನಿಗೆ ಸ್ವಾಮಿ, ಎಲೀಷನಿಗೆ ಸ್ವಾಮಿ, ಸಮುವೇಲನಿಗೆ ನೀನು ಉತ್ತರ ಕೊಟ್ಟ ಹಾಗೆ ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನು ದಯಪಾಲಿಸು. ಮಹತ್ ಕಾರ್ಯಗಳನ್ನು ಸ್ವಾಮಿ, ಅದ್ಭುತ ಕಾರ್ಯಗಳನ್ನು ನೀನು ಮಾಡು ಕರ್ತನೆ. ಈಗ ಕರ್ತನೆ, ಈ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು
ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು, ಎಲ್ಲರ ಕುಟುಂಬಗಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತಿಳಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಹಿರಿಯರಾದಂತ ಲೋಕೇಶ್ ಅವರನ್ನು ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂತ ಆರೋಗ್ಯ ಶಿಕ್ಷೇಮ ಸಮಾಧಾನವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸು ಸ್ವಾಮಿ. ಈ ಅವರ ವಿಜ್ಞಾಪನೆಯಲ್ಲಿ ಸ್ವಾಮಿ ಅವರು ತಿಳಿಸಿರುವಂತ ಈ 3 ಕುಟುಂಬಗಳನ್ನ ನಿನ್ನ ಹಸ್ತಗೊಪ್ಪಿಸ್ತೇನೆ ಸ್ವಾಮಿ. ಅವರನ್ನ ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ಅವರ ಕುಟುಂಬಗಳಲ್ಲಿ ಯಾವ ಸಮಸ್ಯೆ ಇದೆಯೋ ನಮಗೆ ಗೊತ್ತಿಲ್ಲ, ನೀನು ಕಾರ್ಯ ಮಾಡುವನ್ನು ಬಲಪಡಿಸು, ಗುಣಪಡಿಸು, ಸ್ವಸ್ಥಪಡಿಸು, ಅವರ ಸಮಸ್ಯೆಗಳನ್ನ ಪರಿಹರಿಸು. ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಸಹಾಯ ಮಾಡು ಸ್ವಾಮಿ. ಅವರ ವಿಜ್ಞಾಪನೆಯು ನಿನಗೆ ಮುಟ್ಟಲಿ ಸ್ವಾಮಿ. ಅವರ ಪ್ರಾರ್ಥನೆಯು ನಿನ್ನ ಸನ್ನಿಧಾನಕ್ಕೆ ಬರಲಿ. ನೀನು ಮಹಾ ಪರಿಶುದ್ಧವಾದ ಸ್ಥಳದಿಂದ ಸ್ವಾಮಿ ಅವರ ಪ್ರಾರ್ಥನೆ ಲಾಲಿಸಿ ಸದುತ್ತರವನ್ನು ದಯಪಾಲಿಸಿ ಆ ಕುಟುಂಬಗಳು ರಕ್ಷಿಸಲ್ಪಡುವಂತೆ, ಬಿಡುಗಡೆ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ವಿನಯ್ ಮತ್ತು ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ. ಈಗೊತ್ತು ನೀನು ಅದ್ಭುತ ಕಾರ್ಯವನ್ನ ಮಾಡು. ಅವ್ರ ಕುಟುಂಬವನ್ನು ಒಂದುಗೂಡಿಸು, ಪರಸ್ಪರ ಒಂದಾಗಿ ಸಂತೋಷದಿಂದ ಸಮಾಧಾನದಿಂದ ಸ್ವಾಮಿ ಅವರು ತಮ್ಮ ಮನೆಗೆ ಹಿಂತಿರುಗುವಂತೆ, ತಮ್ಮ ಪರಿಶುದ್ಧವಾದ ನೀತಿಯ ಜೀವಿತವನ್ನ ಪ್ರಾರಂಭಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸಿಕೊಡು ಸ್ವಾಮಿ. ಇದರಿಂದ ಕುಟುಂಬದಲ್ಲಿ ಸಂತೋಷವು, ಸಮಾಧಾನವು, ನೆಮ್ಮದಿಯು, ಸಂತುಷ್ಟಿ ಸಹಿತವಾದ ನಿನ್ನ ಆರಾಧನೆಯು ತುಂಬಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಹಿರಿಯರಂತ ಲಲಿತಾ ಅವರನ್ನು ಆಶ್ವಾಸು ಸ್ವಾಮಿ. ಅವರನ್ನು ಬಿಟ್ಟು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮವನ್ನು ಕೊಡು, ಕರ್ತಗಳನ್ನ ಇರಿಸಿ ಏನಿಂದ ತಪ್ಪಿಸಿ ಕಾಪಾಡು. ಪ್ರೇಮೋತ್ಸವವನ್ನು ಆಶ್ವಾಸು, ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಇನ್ನು ಹೆಚ್ಚಿನ ಬಲವಾದಂತ ನಂಬಿಕೆಯುಳ್ಳ ಜೀವಿತವನ್ನ ಜೀವಿಸಿ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಪಡೆದು ಸ್ವಾಮಿ ನನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸ್ಲಿಕ್ಕೆ ಆಗುವಂತೆ ಆ ಕುಟುಂಬದಲ್ಲಿ ಎಲ್ಲರನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರ ಡೇವಿಡ್ ಅವ್ರಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ. ಅವ್ರ ಮಕ್ಕಳ ಭವಿಷ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಅವನ್ನ ಬಲಪಡಿಸು, ಆಧರಿಸು, ಪರಾಮರ್ಶು. ವಿಶೇಷವಾಗಿ ಸ್ವಾಮಿ ಅವರ ಮಕ್ಕಳಿಗೆ ಬೇಕಾದ ಪರೀಕ್ಷೆಯ ಸಮಯವಿರುವುದರಿಂದ ಈಗ ನಿನ್ನ ವಿಶೇಷವಾದ ಪ್ರಸನ್ನತೆಯಿಂದ ಅವರಿಗೆ ಕೊಟ್ಟು ಉತ್ತಮವಾದ ರೀತಿಯಲ್ಲಿ ಬರೆದು ಒಳ್ಳೆ ಫಲಿತಾಂಶವನ್ನು ಪಡೆದು ಒಳ್ಳೆ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡಿ. ಪರೀಕ್ಷೆ ಬರೀತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿ ಪ್ರಾರ್ಥಿಸು ಸ್ವಾಮಿ. ಈ ಪರೀಕ್ಷೆಯ ಸಮಯದಲ್ಲಿ ಪ್ರತಿಯೊಂದು ಮಗುವನ್ನ ಆಶ್ವಸಿಸು, ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಆಶ್ವಸಿಸು, ಪ್ರತಿಯೊಬ್ಬ ಪದವಿಗಾಗಿ ಹೋರಾಟ ಮಾಡಿ ಬರೀತಿರುವಂತ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ ಉತ್ತಮವಾದಂತ ರೀತಿಯಲ್ಲಿ ಈ ಪರೀಕ್ಷೆಯಲ್ಲಿ ಎಲ್ಲಾ ಮಕ್ಕಳು ಫಲಿತಾಂಶವನ್ನು ಪಡೆದು ತಮ್ಮ ಜೀವಿತದಲ್ಲಿ ಉನ್ನತವಾದ ಗುರಿ ಸಾಧಿಸಿ ನಿನ್ನನ್ನು ಘನಪಡಿಸುವಂತೆ ಮುಂದಿನ ಹೊಸ ವರ್ಷಕ್ಕೆ ಆಶೀರ್ವಾದದಾಯಕವಾದಂತ ಜೀವಿತಕ್ಕೆ ಮುನ್ನಡೆಯಲು ಕಾರ್ಯ ಮಾಡು ಸ್ವಾಮಿ. ಈ ಬೇಸಿಗೆ ಕಾಲದಲ್ಲಿ ಎಲ್ಲಾ ಜನರ ಜೊತೆಯಲ್ಲಿ ನೀನಿರಪ್ಪ. ವಿಶೇಷವಾಗಿ ಮಳೆಯ ಅಭಾವದಿಂದ ಕರ್ತನೆ, ನೀರಿನ ಅಭಾವವಿರುವುದರಿಂದ ಕರ್ತನೆ, ವಿಶೇಷವಾಗಿ ಬೆಂಗಳೂರು ಪಟ್ಟಣದಲ್ಲಿ ಜನರ ನೀರಿನ ಹಾಹಾಕಾರ ಹೆಚ್ಚಾಗಿರುವುದರಿಂದ ಸ್ವಾಮಿ, ಜನಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಕರ್ತನೆ ನೀನು ಕೃಪೆ ಬೇಡುತ್ತೇವೆ, ದಯೆ ಬೇಡುತ್ತೇವೆ ಸ್ವಾಮಿ. ನಾವು ಪಾಪಿಗಳು, ಇಲ್ಲಿ ನಡೀತಕ್ಕಂಥ ಕಾರ್ಯಗಳು ಪಾಪಮಯವೇ ಆಗಿದ್ದರು ನಿನ್ನ ಕೃಪೆಯಿಂದ ಸ್ವಾಮಿ ಈ ಪಾಪಿ ಜನರನ್ನ ಕರುಣಿಸಿ ಇಲ್ಲಿಗೆ ಬೇಕಾದಂತ ಮಳೆಯನ್ನ ನೀರನ್ನ ಒದಗಿಸಿಕೊಟ್ಟು ಇವರ ಪಾಪಗಳನ್ನು ಪರಿಹರಿಸಿ ಸ್ವಾಮಿ ಇವರ ಅವಶ್ಯಕತೆಗಳನ್ನು ಪೂರೈಸಿ ನೀನು ಪ್ರೀತಿ ಸ್ವರೂಪಿ ಎಂಬುದನ್ನ ಅವರು ಅರ್ಥ ಮಾಡಿಕೊಳ್ಳುವಂತೆ, ನಿನ್ನಲ್ಲಿ ಭಯಭಕ್ತಿಗಳವರಾಗುವಂತೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ಆರಾಧಿಸುವಂತೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಮಹತ್ ಕಾರ್ಯಗಳು ನಡೆಯುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಕೊರತೆಯನ್ನ ನೀಗಿಸು ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮ ಪ್ರಾರ್ಥನೆ ಲಾಲಿಸಿ ಸದುತ್ತರವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಮ್ಮ ದೇಶವು ಆತಂಕದಲ್ಲಿದೆ ಕರ್ತನೆ, ನಿನ್ನ ಕೃಪೆಯಲ್ಲಿ ಮುಂದಾಗುವಂತ ಪರಿಸ್ಥಿತಿಗಳನ್ನ ನೀನು ಹತೋಟಿಗೆ ತೆಗೆದುಕೋ ಸ್ವಾಮಿ. ಚುನಾವಣೆಯಲ್ಲಿ ಉತ್ತಮವಾದಂತ ಸರ್ಕಾರಕ್ಕಾಗಿ ನೀನು ಕಾರ್ಯ ಸಾಧಿಸು. ನಿನ್ನ ನಾಮದ ಘನತೆಗಾಗಿ, ನಿನ್ನ ಮಹಿಮೆಗಾಗಿ, ಸುವಾರ್ತೆ ಸೇವೆಗಾಗಿ ಅನುಕೂಲಕರವಾದಂತ ವ್ಯವಸ್ಥೆಯನ್ನ ಮಾಡಲು ಸ್ವಾಮಿ ನೀನು ನಿನ್ನ ನಾಮದ ಘನತೆಗೆ ತಕ್ಕ ಸರ್ಕಾರವನ್ನ ಈ ದೇಶಕ್ಕೆ ದಯಪಾಲಿಸಿಕೊಡು ಸ್ವಾಮಿ. ಎಲ್ಲಾ ಜನರು ಸಮಾಧಾನದಿಂದ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸಲು ಅನುಕೂಲಕರವಾಗುವಂತೆ ಕಾರ್ಯ ಮಾಡು ಕರ್ತನೆ. ನಮ್ಮ ದೇಶವನ್ನು ಆಶ್ವಸಿಸು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರನ್ನ, ಎಲ್ಲಾ ಮಕ್ಕಳನ್ನ ನಿನ್ನ ಹಸ್ತಗೊಪ್ಪಿಸ್ತೇನೆ ಸ್ವಾಮಿ. ಎಲ್ಲರೂ ಸುಕ್ಷೇಮದಿಂದ, ಸಮೃದ್ಧಿಯಿಂದ, ನೆಮ್ಮದಿಯಿಂದ ನಿನ್ನ ಭಯಭಕ್ತಿಯನ್ನ ಕಂಡುಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿತ್ಯ ಜೀವಕ್ಕಾಗಿ ಹಂಬಲಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮೇಲಿರಲಿ ಸ್ವಾಮಿ. ಕೂಡಿ ಬಂದಿರುವಂತೆ ನಿನ್ನ ಮಕ್ಕಳ ಮೇಲಿರಲಿ ಸ್ವಾಮಿ. ನಮ್ಮನ್ನು ಆಶ್ವಸಿಸು, ಅಭಿವೃದ್ಧಿಪಡಿಸು.
ಹಿರಿಯರ ದೈವಲಿ ನಮ್ಮವ್ರನ್ನ ಆಶೀರ್ಸು, ಕುಟುಂಬ ಮಕ್ಕಳನ್ನ ಆಶೀರ್ಸು, ಅಭಿವೃದ್ಧಿ ಪಡಿಸು. ನಿನ್ನ ಸೇವೆಯಲ್ಲಿ ಪ್ರಿಯಸ್ಕೊ ಸ್ವಾಮಿ, ಅವ್ರಿಗೆ ಆರೋಗ್ಯ ಕ್ಷೇಮಗಳನ್ನು ದಯಪಾಲಿಸುತ್ತೇನೆ. ಸಹೋದರಿ ಆನೆ ಮಗಳಿಗೂ ಸ್ವಸ್ಥನೆ, ಅವರ ಯಜಮಾನರ ತಾಯಿಯನ್ನು ಆಶ್ವಾಸು, ಅವ್ರ ಕುಟುಂಬದ ನಾಯಕ ನೀನಾಗಿರೋ ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಪರಲೋಕದ ಆಶೀರ್ವಾದಗಳಿಂದ ತುಂಬಿಸಿ ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಪ್ರಿಯಸ್ಕೊ ಸ್ವಾಮಿ. ವಿಶೇಷವಾಗಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಬಲಪಡಿಸು, ಆಧರಿಸು, ಪರಾಮರಿಸು. ಅವರ ಪ್ರಾರ್ಥನೆ ವಿಜ್ಞಾಪನೆಗಳು ಸ್ವಾಮಿ ಎಲಿಯನ ಹಾಗೆ ನಿನ್ನ ಸನ್ನಿಧಿಗೆ ಮುಟ್ಟಲಿ. ಎಲ್ಲವೂ ಸ್ವಾಮಿ ನೆರವೇರಲಿ, ಸಫಲವನ್ನು ಕಾಣಲಿ. ಅವರ ಜೀವಿತದಲ್ಲಿ ಸ್ವಾಮಿ ನೀನು ಮಾಡುವ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ಅನೇಕ ಮಕ್ಕಳಿಗೆ ಅವರು ಸಾಕ್ಷಿಗಳಾಗಿ ಮಾದರಿಯ ಕುಟುಂಬವಾಗಿ ಜೀವಿಸುವಂತೆ ಕೃಪೆ ತೋರು ಸ್ವಾಮಿ. ನಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ಕೃಪಿಸ್ತೇನೆ ಸ್ವಾಮಿ. ನನ್ನನ್ನ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯನ್ನ ನಷ್ಟಪಡಿಸ್ತೇನೆ ಸ್ವಾಮಿ. ನಾವು ಮಾಡುವಂತ ಸೇವೆಯನ್ನು ನಷ್ಟಪಡಿಸ್ತೇನೆ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಎಲ್ಲಾ ಸಮಸ್ಯೆಗಳನ್ನ ತೆಗೆದು ಹಾಕಿ ಸಮಾಧಾನದಿಂದ ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ, ನಿನ್ನ ಬರವನ್ನು ಸಿದ್ಧಪಡಿಸುವಂತೆ ಕಾರ್ಯ ಮಾಡು. ಈ ದಿನವನ್ನು ಆಶೀರ್ವದಿಸು. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ಇನ್ನೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದೆ ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದುತ್ತೇನೆ ನಮ್ಮ ತಂದೆಯೇ. ಆಮೇನ್. ಆಮೆನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. 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 ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ನಂಬಿಕೆಯಿಂದ ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಭಕ್ತರ ಸಂಗಡ, ಈ ಕೂಟದ ಮುಖಾಂತರವಾಗಿ ವಾಕ್ಯವನ್ನು ಧ್ಯಾನಿಸುವಂತೆ ನಿನ್ನ ಮಕ್ಕಳ ಸಂಗಡ ಸ್ವಾಮಿ ಎಲ್ಲೆಲ್ಲಿ ನಿನ್ನ ಮೇಲಣ ನಂಬಿಕೆಯಿಂದ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯನ್ನ ನಿನಗೆ ಸಲ್ಲಿಸಿ ಸದುತ್ತರವಾಗಿ ಎದುರು ನೋಡುತ್ತಿರುವರು ಆ ಎಲ್ಲಾ ಭಕ್ತರ ಸಂಗಡ ಸದಾಕಾಲ ಎಲಿಯಾಗಿರಲಿ ಸ್ವಾಮಿ. ಆಮೆನ್. 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 ಪ್ರೈಸ್ ಗಾಡ್. ಥ್ಯಾಂಕ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಕರ್ತನ ಆತ್ಮನು ನಮ್ಮನ್ನು ಒಟ್ಟುಗೂಡಿಸಿ ಈ ಕೊನೆಯ ಕಾಲದಲ್ಲಿ ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾ ನಮ್ಮೆಲ್ಲರನ್ನ ಆಶೀರ್ವದಿಸಿ ದಿನನಿತ್ಯವೂ ಪರಿಪಾಲಿಸಲೆಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರಿಗೂ ಈ ಸಮಯಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ರಾಜೇಶ್ವರಿ ಅಮ್ಮ ಅವರೇ, ಹೇಗಿದ್ದೀರಾ? ರಾಜೇಶ್ವರಿ ಅಮ್ಮ ಅವರೇ. ಧನ್ಯವಾದಗಳು ಪಾಸ್ಟರ್, ಉತ್ತಮವಾದ ಪ್ರಾರ್ಥನೆಗಾಗಿ, ಈ ದಿನದ ಸಂದೇಶಕ್ಕಾಗಿ. ನಿಮಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಪ್ರಾರ್ಥನೆಯಿಂದ ನಾವೆಲ್ಲರೂ ಎಚ್ಚೆತ್ಕೊಂಡು ಈ ದಿನವೆಲ್ಲ ಆ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ ನಮ್ಮ ದೇವರು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಇಲ್ಲ, ನಿಮಗೂ ಕೂಡ. ಥ್ಯಾಂಕ್ ಯು ಪ್ರೇಮ್ನಾಥ್ ಅವರೇ, ಹೇಗಿದ್ದೀರಿ? ಗೋಯಿಂಗ್ ಆನ್ ನಡೆದಿದೆ. ದೇವರ ಒಂದು ಹಂತಕ್ಕೆ ತರ್ತಾ ಇದಾರ, ನೋಡೋಣ. ಏನೋ ಒಂದು ನ್ಯೂಸ್ ಬರ್ತದೆ, ಏನಾಗುತ್ತೆ. ಆಯ್ತು ಪಾಸ್ಟರ್, ಎಲ್ಲರಿಗೂ ಧನ್ಯವಾದ.